ಪರಮ ಪೂಜ್ಯ ವೇದಾಂತ ಕೇಸರಿ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಅಡಿದಾವರಗಳಲ್ಲಿ ಅನಂತ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಪರಮ ಪೂಜ್ಯ ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪಾಜಿಯವರ ದಿವ್ಯ ಚರಣ ಕಮಲದಲ್ಲಿ ಅನಂತ ದೀರ್ಘದೊಂಡ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಪರಮ ಪೂಜ್ಯ ಅಮೃತಾನಂದ ಅಪ್ಪಾಜಿಯವರ ದಿವ್ಯ ಚರಣ ಕಮಲದಲ್ಲಿ ಅನಂತ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಪೂಜ್ಯ ಪಾದರಲ್ಲಿ ವಂದಿಸಿ ತಮ್ಮೆಲ್ಲರಲ್ಲಿಯೂ ವಂದನೆ. ಈ ಬೆಳಗಿನ ಜಾವದ ಸತ್ಸಂಗ ಎಲ್ಲ ಊರಾಗೂ ಸಿಗೋ ಅಂದ್ರೆ ಸಿಗಂಗಿಲ್ಲ. ಯಾಕಂದರೆ ಇದು ಇಬ್ಬರು ಮಹಾತ್ಮರ ತಪಸ್ಸಿನ ಸ್ಥಳ. ಇಲ್ಲಿ ಜ್ಞಾನಕ್ಕೆ ಯಾವುದಕ್ಕೂ ಏನೂ ಕೊರತೆ ಇಲ್ಲ. ಆ ರೀತಿ ಇಲ್ಲಿ ನಿರಂತರ ಗುರುಗಳು ಮೇಲಿಂದ ಮೇಲೆ ಬಂದೇ ಬಂದಾರೆ. ಇಲ್ಲಿ ಅಂಥ ಜ್ಞಾನವನ್ನು ಪಡೆದಂಥವರು ನೀವೆಲ್ಲರೂ ಧನ್ಯರು. ಯಾಕಂದ್ರೆ ಬೆಳಗಿನ ಜಾವದಾಗ ಇಷ್ಟು ಕಾವನ್ಯಾಗ ಬರಬೇಕಲ್ಲ. ಕಾವಂದ್ರೆ ನಕ್ರೇನು? ಯಾಕಂದ್ರೆ ಈ ಕಾವನ್ಯಾಗ ಏಳಂದ್ರೆ ಹೇಳ್ತಿರಂಗಿಲ್ಲ ಮನ್ಯಾಗ. ಅಂಥದ್ದು ದಾವಿಸ್ ನೀವು ಬರೋ ನೋಡಿ ನಮಗೆ ಆಶ್ಚರ್ಯ ಆಯ್ತು. ಸಣ್ಣ ಹುಡುಗರು ಕಟ್ಕೊಂಡು ಯಾಕಂದ್ರೆ ಇದು ಜ್ಞಾನ, ಸಾಕಷ್ಟು ಜ್ಞಾನ ನಮ್ಮಲ್ಲಿ ಎಲ್ಲ ಕಡೆ ಸಿಗ್ತೈತಿ. ಎಲ್ಲ ಮನ್ಯಾಗೂ ಬೇಕಾದಂಥ ಜ್ಞಾನ, ನಮ್ಮ ಬದುಕುವ ಜ್ಞಾನವನ್ನು ಶಾಲೆಯಲ್ಲಿ ಆಗಲಿ ಅಥವಾ ಎಲ್ಲಿ ಬೇಕಾದಲ್ಲಿ ಅವನ್ನೆಲ್ಲ ಕಲಿಸಿಕೊಡ್ತಾರೆ ನಮಗೆ ಬದುಕುವುದನ್ನು. ಆದರೆ ಈ ಭವಕ ಬರಲಾರಂಗೆ ಕಲಿಸ್ಕೊಡ್ಬೇಕಾದ್ರೆ ಇಂಥ ಸತ್ಸಂಗ ಬೇಕಾಗ್ತದೆ. ಈ ಜ್ಞಾನ ಮನ್ಯಾಗ ಕಲಿಸೋದಾಗಲಿ ಶಾಲ್ಯಾಗ ಕಲಿಸೋದಾಗಲಿ ಮಾಡಂಗಿಲ್ಲ. ಈ ಜ್ಞಾನ ಗುರುಗಳೇ ಕಲಿಸ್ಬೇಕಲ್ಲ ಹೊರತು ಇದನ್ನು ಮತ್ತೆ ಯಾರಿಗೆ ಕಲಿಸೋಕೆ ಬರಂಗಿನೇ ಇಲ್ಲ. ಯಾಕಂದ್ರೆ ಅವರು ಇದನ್ನು ಕಲ್ಸಾಕತ್ರ ಅವ್ರಿಗೆ ಪಾಠ ಮಾಡೋಕ್ಕಾಗಂಗಿಲ್ಲ. ಅವ್ರಿಗೆ ಗುರುಗಳ ಅಂತೇವಿ. ಅವರು ಬುಕ್ದಾನು ಏನಿರ್ತಾವು ಅವು ಒಂದು ವರ್ಷಕ್ಕೆ ಏನು ಮುಗಿಬೇಕಾಯ್ತಿ ಅವನು ಮುಗಿಸ್ಬೇಕಾಗ್ತೈತೆ. ಅವರು ಇದು ಮುಗಿಯಂಗೇ ಇಲ್ಲ. ಯಾವಾಗ ಮುಗಿತೈತೆ ಅಂದ್ರೆ ಇದು ಲಕ್ಷಗಟ್ಟಲೆ ಗ್ರಂಥ ಓದಿದ್ರೆ ಮುಗಿಯೋದಲ್ಲ. ಇದು ಒಂದೇ ಗ್ರಂಥ. ಇದು ಆತ್ಮವಿದ್ಯೆ ಅನ್ನೋದು ಒಂದೇ ಗ್ರಂಥ. ಇದು ಒಂದೇ ಗ್ರಂಥ ಓದಿದ್ರೆ ಸಾಕು. ನೀವು ಲಕ್ಷಗಟ್ಟಲೆ ಅಲ್ಲ 10 ಲಕ್ಷ ಗ್ರಂಥ ಓದಿದ್ರು ಇದ್ರ ಮುಂದೆ ಏನು ಸಮ ಅಲ್ಲ. ಅದು ಅಂಥದ್ದು ಇದು ಗ್ರಂಥ. ಒಂದೇ ವಿದ್ಯೆ. ಇದು ಒಂದೇ ವಿದ್ಯೆ ಕಲಿತ್ರೆ ಸಾಕು, ಸಾವಿರಾರು ವಿದ್ಯೆ ನಿನ್ನೊಳಗೆ ಅವತರಿಸ್ತಾವೆ. ಅಂಥ ಈ ಆತ್ಮವಿದ್ಯೆ, ಇದಕ್ಕೆ ಆತ್ಮಜ್ಞಾನ ಅಂತಾರೆ. ಇಂಥ ಜ್ಞಾನವನ್ನು ಪಡೆದ್ರ ಸಲುವಾಗಿ ಇಷ್ಟೆಲ್ಲ ಕೂಡಿದ್ದು. ಅದನ್ನು ಗುರುಗಳು ನಿರಂತರ ನಿಮಗೆ ಬೆಳಗಿನ ಜಾವದಾಗ ಹೇಳ್ತಿದ್ರು. ನಾವು ಕೇಳ್ಬೇಕತ್ತ ಬಂದವರು, ಆದ್ರೆ ನಮಗೆ ಇಲ್ಲಿ ಕುಂಡ್ರಿಸಿ ಹೇಳಕ್ಕೆ ನಮಗೆ ಕೇಳೋದು ನಮ್ಮದು ಹೋತೇನು. ನಿಮಗೂ ಸಮಾಧಾನ ಈಗ ಇರಂಗಿಲ್ಲ. ಈಗ ಬಂದಿದ್ದು ನೀವು ಕೇಳಕ್ಕೆ ಬೇರೆದವ್ರದ್ದು. ಅಮೃತ ಕುಡಿಯಕ್ಕೆ ಬಂದಿದ್ರಿ, ಮಜ್ಜಿಗೆ ಕೊಡಕತ್ತಿ ನಾವು. ಏನು ಅನಿವಾರ್ಯ. ಮತ್ತದು ದಿವಸಾನ ಹಬ್ಬ ಮಾಡಂದ್ರೆ ಎಲ್ಲಿ ಮಾಡೋಕ್ಕಾಕತ್ತೆ ಮನ್ಯಾಗ. ಅದಕ್ಕೆ ಅವ್ರು ಹಿರಿಯರು 15 ದಿವ್ಸಕ್ಕೊಂದು ಮಾಡಿಟ್ಟು ಹೋಗ್ಯಾರ. 15 ದಿವ್ಸಕ್ಕೊಂದು ಅಮಾಸಿ, 15 ದಿವ್ಸಕ್ಕೊಂದು ಹುಣಿ. ಹಂಗೆ 15 ದಿವ್ಸದ ನಡುವೆ ಬರ್ತಾವಲ್ಲ ಅವು ನಮ್ಮಂಥವು ಕಟಕ್ ರೊಟ್ಟಿವು. ಅದಕ್ಕೆ ಇಲ್ಲಿ ಜ್ಞಾನ, ಅದಕ್ಕೆ ನಿಜಗುಣ ಶಿವಗಳು ಹೇಳ್ತಾರ, ನಂಬು ಜ್ಞಾನವನೇ ಕರ್ಮ ಜಾಲದಳು ಸಿಲುಕಿ ಹಂಬಲಿಸಿದರು ಮುಕ್ತಿ ಬಯಸಿ ಅಂತ ಹೇಳ್ತಾರೆ. ನಿನಗೆ ಜ್ಞಾನ ಏನಾರ ಬೇಕಾಗಿದ್ದರೆ ಜ್ಞಾನವನ್ನೇ ನಂಬು. ಆದರೆ ಈ ಬಂಧನಕ್ಕೆ ಸಿಲುಕುವಂಥ ಜ್ಞಾನವನ್ನು ನಂಬಬೇಡ ಅಂತಂತ ಹೇಳ್ತಾರೆ. ಆದ್ರೆ ನಾವು ದರ್ವೊಂದು ನಂಬೇವಿ. ಎಲ್ಲ ಮನಿನೂ ನಂಬೇವಿ, ಹೊಲನೂ ನಂಬೇವಿ, ಮನುಷ್ಯರನ್ನೂ ನಂಬೇವಿ, ದನನೂ ನಂಬೇವಿ, ಎಲ್ಲ ನಂಬೇವಿ. ನಮ್ಮನ್ನು ಈ ಭವದಿಂದ ಪಾರು ಮಾಡುವಂಥ ಜ್ಞಾನ ಮಾತ್ರ ನಂಬಿಲ್ಲ. ಮಲ್ಲಿಕಾರ್ಜುನಪ್ಪವರು ಹೇಳ್ಯಾರ, ಇಲ್ಲಿ ಸಿದ್ದೇಶ್ವರಪ್ಪವರು ಹೇಳ್ಯಾರ, ಈಗ ಸದ್ಯ ಅಮೃತಾನಂದಪ್ಪವರು ಹೇಳ್ಯಾರ. ನಮ್ಮಂಥವ್ರಂಕರ್ ಸಾಕಷ್ಟು ಮಂದಿ ಬಂದು ಹೋದ್ರು ಚಿಂತೆಯಲ್ಲ. ಅಂಥ ಮಹಾತ್ಮರ ಜ್ಞಾನಗಳ ಮಾತುಗಳು ಮಾತ್ರ ನಮಗೆ ನೆಪ್ಪು ಉಳಿಯಂಗಿಲ್ಲ. ಆದರೆ ಯಾರ ಒಂದು ಬೈದ್ರಂದ್ರೆ ಜೀವ ಉರು ಮಠನೂ ಅವ್ರು ನೆನೆಸ್ತಿರ್ತಾರೆ, ಇವು ನಮಗೆ ಹಿಂಗೆ ಅಂದಿದ್ದ ಅಂತಂತೆ. ಆದ್ರೂ ಈ ಭವದಿಂದ ಪಾರ ಆಗುವಂಥ ಜ್ಞಾನದ ಮಾತುಗಳನ್ನು ನಮ್ಮ ಯಾರ ಹೃದಯದಾಗೂ ಇರಂಗಿಲ್ಲ. ಬೈದಿದ್ದು ಮಾತ್ರ ನೆಪ್ಪು ಉಳಿತಾವೆ.
ಆದ್ರೆ ಆತ್ಮಜ್ಞಾನದ ಮಾತುಗಳನ್ನು ಯಾರೂ ನೆಪ್ಪಿಡಂಗಿಲ್ಲ. ಈಗ ಬೆಳಗಿನ ಜಾವದಾಗ 10-15 ದಿವಸ ಮಾತು ಕೇಳಿರಿ, ಈಗ ಕೇಳಿದ್ರಿ ಯಾರಿಗೆ ನನಗೆ ನೆಪ್ಪಿಲ್ಲ, ನಿಮಗೂ ನೆಪ್ಪಿಲ್ಲ. ಸುಮ್ಮನೆ ಕೇಳ್ತಿರ್ತೇವೆ, ತಿಳಿತನ್ನೋರ್ಗತೆ ಕೇಳ್ತೀವಿ, ಎದ್ದು ಹೋಗೋಮಂದ ಎದ್ದು ಹೋಗ್ಬಿಡೋದು, ನಮ್ಮ ಜ್ಞಾನನ ಹಿಡ್ಕೊಂಡು ಹೋಗೋದು. ಮತ್ತು ಹಿಂಗಾದ್ರೆ ಮತ್ತು ಭವದಿಂದ ಪಾರಾಗೋದು ಯಾವಾಗ? ಅದಕ್ಕೆ ಸಾಕಷ್ಟು ಮಂದಿ ತಾಯಂದರು ಬಂದು ಹೋದರು, ಶರಣರು ಬಂದು ಹೋದರು. ಅವರು ಒಂದು ಹಿಡ್ದಿದ್ದನ್ನು ಮುಟ್ಟು ಮಟ್ಟನೂ ಬೀಳಿಲ್ಲ. ಹೇಮರೆಡ್ಡಿ ಮಲ್ಲಮ್ಮ ಬಂದ್ಲು, ನನಗೆ ಮಲ್ಲಿಕಾರ್ಜುನನ ಅವನೇ ಒಬ್ಬನ ನನಗಂತಂತೇಳಿ ಅದನ್ನು ನಂಬಿದ್ರು. ಅವ್ರ ಮುಟ್ಟು ಮಠನೂ ಅದನ್ನು ಒಂದು ಸಾಧನ ಮಾಡಿ ಮಲ್ಲಿಕಾರ್ಜುನ ಮುಟ್ಟಿದ್ರು. ಅಕ್ಕಮಾದೇವಿ ದೇವಿನೂ ಬಂದ್ಲು, ಅಕ್ಕಿ ಮಲ್ಲಿಕಾರ್ಜುನನ ನಂಬಿದ್ಲು, ಅವ್ರು ಮುಟ್ಟಿದ್ರು. ನಾವು ಯಾರನ್ಯಾರನ್ನ ಹೆಣ್ಣು ದೇವ್ರನ್ನೂ ಬಿಡಲಿಲ್ಲ, ಗಂಡ ದೇವ್ರನ್ನೂ ಬಿಡಲಿಲ್ಲ. ಅವ್ರನ್ನೂ ಹೆಣ್ಣು ದೇವ್ರನ್ನೂ ಹಿಡಿಲಿಲ್ಲ, ಈತ ಗಂಡ ದೇವ್ರನ್ನೂ ಹಿಡಿಲಿಲ್ಲ. ನಾವು ನಡವ ಉಳ್ಕೊಂಬಿಟ್ಟೀವಿ. ಯಾಕಂದ್ರೆ ಸಂಕಟ ಬಂದಾಗ ಅಟ್ಟ ವೆಂಕಟರಮಣ ಅನ್ನೋ ಮಂದಿ ನಾವು. ಕುಂತ್ರು ಕುಂಡ್ರಾಕ್ ಬಂದಿರಬಾರ್ದು, ನಿಂತ್ರು ನಿಲ್ಲಾಕ್ ಬಂದಿರಬಾರ್ದು, ಮಕ್ಕೊಂಡ್ರು ಮಕ್ಕೊಳಕ್ಕೆ ಬಂದಿರಬಾರ್ದು. ಹಂಗೆ ಹೊಡಿತಿರ್ಬೇಕು ಶರೀರದಾಗ, ನಮಗೆ ದೇವ್ರು ಕಾಪಾಡಲಿ ಅನ್ನೋರು. ಈಗ ನೆಟ್ಟಗಿದ್ದಾಗ ಕೂಡಲ ಸಂಗಮನೂ ಬೇಡ, ಇನ್ನು ಉಳುಕಿ ದೇವ್ರನ್ನೂ ಬೇಡ. ಆರಾಮಿದ್ದಾಗ ಯಾರು ತೊಗೊಂಡು ಏನು ಮಾಡೋದು? ಆದ್ರೆ ಕಷ್ಟ ಬಂದಾಗ ಮಾತ್ರ ಎಲ್ಲರೂ ಬೇಕು. ಯಾವ ದೇವ್ರಿಗೆ ಹೋಗ್ಬೇಕು, ಯಾವ ದೇವ್ರಿಗೆ ಬಿಡೋಕೆ ಯಾವ ಉಳಿಯಂಗಿಲ್ಲ. ಅವ್ರು ಹೆಣ್ಣು ಉಳಿಯಂಗಿಲ್ಲ, ಗಂಡನೂ ಉಳಿಯಂಗಿಲ್ಲ. ಎಲ್ಲ ದೇವ್ರಿಗೆ ಹೋದ್ರೂ ನಮ್ಮ ಕರ್ಮ ಪರಿಹಾರ ಆಗಂಗನೇ ಇಲ್ಲ. ಯಾಕಂದ್ರೆ ನೀ ಮಾಡಿದ ಕರ್ಮ ಬಲವಂತ ಆದ್ರೆ ಹರಿನೂ ಏನು ಮಾಡಕ್ಕೆ ಬರಂಗಿಲ್ಲ. ಇನ್ನು ಗುರುನ ಕಾಯ್ಬೇಕಲ್ಲ ಹೊರತು ಹರಿಗೂ ಆಗಂಗಿಲ್ಲ ಅಂತ ಹೇಳ್ತಾರೆ ಅವ್ರ ಮಹಾತ್ಮರು. ಅದಕ್ಕೆ ಆ ಕರ್ಮವನ್ನು ಕಳ್ಕೋಬೇಕಾದ್ರೆ ಇಂಥ ಜ್ಞಾನವನ್ನು ಮೇಲಿಂದ ಮೇಲೆ ಮಾಡ್ಬೇಕಂತಾರೆ. ಅದಕ್ಕೆ ಅವ್ರು ಮುಂದೆ ಹೋಗಿ ಹೇಳ್ತಾರೆ, ನೀ ಮಣಿ ಮಾರು ತರೋದು ವನವಾಸ ಬೇಡ, ನಿನಗಿನಿತು ತತ್ವಜ್ಞಾನವನ್ನು ಸಂಚಲಿಸಲು ಅಗವೆಲ್ಲವನ್ನು ಕೆಡುಪುವುದರಿಂದ ನೀ ಏನು ಮನೆ ಬಿಟ್ಟು ಹೋಗ್ಬೇಕಾಗಿಲ್ಲ, ತಪಸ್ ಮಾಡ್ಬೇಕಂತಂತೇಳಿ ನೀ ಮನ್ಯಾಗ ಇರು. ಯಾ ಗುಡ್ಡ ಗವಿ ಅಥವಾ ಹೊಳಿ ದಂಡಿ ಎಲ್ಲಿ ಹೋಗ್ಬೇಕಾಗಿಲ್ಲ, ಇಲ್ಲೇ ಚಡ್ಚಂದಾಗಿ ಇದ್ಕೊಂಡನ ಮಾಡಾಕೆ ಬರ್ತೈತಿ. ಆದ್ರೆ ಇವೇನೀಗ ಇಲ್ಲಿ ಮಟ್ಟ ನಮ್ಮದು ಅಂತ ಏನು ಹಿಡ್ದೇವಲ್ಲ, ಹೊಲ ನಮ್ಮದು, ಮನೆ ನಮ್ಮದು, ಮಕ್ಕಳು ನಮ್ಮದು, ಬಂಧು ಬಳಗ ನಮ್ಮದು, ಇನ್ನು ಮ್ಯಾಗ ಏನದಾವು ಅವಷ್ಟು ಕೂಡಲ ಸಂಗಮನು ನಾನು ಕೂಡಲ ಸಂಗಮನ ಅಂದ್ಬಿಟ್ರೆ ನಾವು ಈ ಬಂದಲಿನಿಂದ ಪಾರಾಗಕ್ಕೆ ಬರ್ತೈತಿ. ನಮ್ಮದಂದ್ರಿ ಯಾವ್ದಕ್ಕೆ ಕೊಡಿದ್ರು ಯಾರಿಗೂ ಚಪ್ಪಲಿ, ಅದು ಜೋರನು ಬರೋದು, ಅದು ಕಸುನು ಕಮ್ಮ ಐತಿ. ತಡ್ಯಾಕ ಚಳಿ ಕೈ ಬಿಟ್ರೆ ಮತ್ತು ಅದು ಚಳಿ ಹೊಡಿತೈತಿ. ಸವಕಾಶ ಹಂಗೆ ಮುಟ್ಟುನಂತೇಳಿ ಅದಕ್ಕೆ ಕರ್ಮವನ್ನು ಕಳ್ಕೋಬೇಕಾದ್ರೆ ಜ್ಞಾನವನ್ನು ನಾವು ಇದ್ದಲ್ಲೇ ಮಾಡ್ಕೊಳಕ್ಕೆ ಬರ್ತೈತಿ. ಆದ್ರೆ ನಾವು ಏನಂತೀವಿ, ನಾ ಮಾಡಲಿಲ್ಲ ಅಂದ್ರೆ ನಮ್ಮ ಮನಿನ ನಡೆಯಂಗಿಲ್ಲ, ಇಟ್ಟು ಗಟ್ಟಿಗೊಳಿಸ್ಬಿಟ್ಟಿವಿ. ಗಂಡಸೂರು ಇಲ್ಲಾರ್ದ ಮನೆ ಎಷ್ಟಿಲ್ಲ, ಹೆಣ್ಮಕ್ಳು ಇಲ್ಲಾರ್ದ ಮನೆಯಾರ ಎಷ್ಟಿಲ್ಲ, ಅವು ನಡ್ದಾವ ನಿಂತ ಹೋಗ್ಯಾವ. ಇವೆಲ್ಲ ನಾ ಮಾಡ್ತೀನಿ ಅಂದವರು ಸಾಕಷ್ಟು ಮಂದಿ ಹೋಗ್ಯಾವ್ರವ್ರು. ನಾವೇ ಅಂತವ್ರು ಈಗ ಚರ್ಚಂದಾಗ ಅಂತ ಏನು ದೊಡ್ಡ ಶ್ರೀಮಂತರು ಯಾರು ಇಲ್ಲ. ಎಂಥ ರಾಜರ ಹೋಗ್ಯಾರ, ಚಕ್ರವರ್ತಿಗಳ ಹೋಗ್ಯಾರ, ಅವ್ರ ಹೆಸರು ಇಲ್ಲಾರಂಗೆ. ನಮ್ಮ ಇಡೀ ರಾಜ್ಯವನ್ನು ಖರೀದಿ ಮಾಡುವಂಥವ್ರು ರಾಜರಂದ್ರೆ ಅಂಥವ್ರ ಹೆಸರು ಇಲ್ಲಾರಂಗೆ ಹೋಗ್ಯಾರ. ಇನ್ನು ನಾವೇನು ಚಡ್ಚಂದಾಗ ಮತ್ತು ಒಂದು ಓಣ್ಯಾಗ ನಮ್ಮದು ಒಂದು ಮನೆ. ಇನ್ನು ನಾವೆಂಥ ರಾಜರು ನಾವು ಇನ್ನು. ಅದಕ್ಕೆ ನಾವು ಯಾರು ರಾಜರಾಗೋದು ಬೇಕಾಗಿಲ್ಲ, ಕೂಡಲ ಸಂಗಮನ ಭಕ್ತರಾದ್ರೆ ಸಾಕು. ನಾವು ಭಕ್ತರ ಎಲ್ಲಿದೆ? ನಾವು ತಂದು 2 ಉದಿನ ಕಡ್ಡಿ ಒಂದಿಟ್ಟು ಎಣ್ಣೆ ತಂದು ಹಾಕಿ ನಾವು ನಿನ್ನ ಭಕ್ತ. ಅವನಿಗೇನು ಇಡೀ ಜಗತ್ತಿಗೆ ಎಣ್ಣೆ ಉದಿನ ಕಡ್ಡಿ ಎಲ್ಲ ಪಕ್ಷಿ ಪ್ರಾಣಿಗೆ ದನಕ್ಕೆ ಎಲ್ಲರಿಗೆ ಏನೇನು ಬೇಕಾಗೈತೆ ಆಹಾರ ನೀರು ಎಲ್ಲ ಸರಿ ಸಮಾನವಾಗಿ ಅವನ್ನೆಲ್ಲ ನೋಡ್ಕೊಂಡಾಗ ಅವ ನಮ್ದೊಂದು ತುಣಿಕ್ ಉದಿನ ಕಡ್ಡಿ 1-2 ಬಾಳೆಹಣ್ಣು ತೊಗೊಂಡು ಏನು ಕೊಡ್ಬೇಕು, ಅವ್ನಿಗೆ ಬೇಡಿದ್ದೆಲ್ಲ ಕೊಡ್ಬೇಕು. ಹೊಲ ಕೇಳಿದ್ರೆ ಹೊಲನ ಕೇಳಬೇಕು, ಮಕ್ಕಳು ಕೇಳಿದ್ರೆ ಮಕ್ಕಳನ್ನ ಕೊಡಬೇಕು, ಸಂಪತ್ತು ಕೇಳಿದ್ರೆ ಸಂಪತ್ತು, ನೌಕರಿ ಕೇಳಿದ್ರೆ ನೌಕರಿ. ನಾವ್ರಂದ್ರೆ ಅಮೃತಾನಂದಪ್ಪ ಅವ್ರು ಮಾತ್ರ ಕೊಡೋರು. ಯಾಕಂದ್ರೆ ಅವರಷ್ಟು ಇರುವಂಥ ಜ್ಞಾನ ನಮ್ಮಲ್ಲಿ ಇಲ್ಲ. ಅವ್ರಿಗೆ ಅಪ್ಪವರು ಪಂಡಿತರಂತೇಳಿ ಬಿರುದು ಅವ್ರಿಗೊಬ್ಬರಿಗೆ ಕೊಟ್ಟರೆ 40 ಮಂದಿ ಸನ್ಯಾಸಿಗಳು ನಾವು. ಈಗ ಅನ್ನಂಗೆಲ್ಲ ನೀವು ಶಾಲೆಗೂ ಬಿಡ್ತಿರ್ತಾರಲ್ಲ ರೈಸಿಗೆ 200 ಮಂದಿ ಒಮ್ಮಕ್ಕಳು ಓಡಾಕಿಸ್ತಾರ. ಆದ್ರೆ ಅದ್ರ ಬಹುಮಾನ ಕೊಡೋದು ಒಪ್ಕೊಂಡ್ರಲ್ಲ.
ಹಂಗೆ ನಾವು ಓಡಾಕತ್ತೀವಿ, ಹಿಂದೆ ಬೀಳೋರು ನಾವು ಮುಂದಕ್ಕೆ ಹೋಗೋರಲ್ಲ. ಇಷ್ಟು ಹೇಳಿ ನಾನು ಎರಡು ಮಾತಿಗೆ ಮಂಗಳೂರಿನ ಗುರವೇ ಸರ್ವಲೋಕಾನಾಂ ವಿಸಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಎನ್ನ ಸದ್ಗುರುಗಳನ್ನು ಎನ್ನ ಹನುಮಂದಿರಗಳಲ್ಲಿ ಸ್ಮರಿಸಿಕೊಂಡು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳ ಪವಿತ್ರ ಚರಣಕಮಲಗಳನ್ನು ಎನ್ನ ಶಿರದ ಮೇಲೆ ಹೊತ್ತುಕೊಂಡು ಪರಮಪೂಜ್ಯರು, ನಡೆದಾಡುವ ದೇವರು, ಜ್ಞಾನಯೋಗಿಗಳು, ನಮ್ಮ ನಿಮ್ಮೆಲ್ಲರ ಮನಗಳಲ್ಲಿಯೂ ಸಹಿತ ಸದಾವ ಕಾಲ ಅಚ್ಚಳಿಯದೆ ವಾಸ ಮಾಡಿರತಕ್ಕಂಥ ಜ್ಞಾನಯೋಗಿ ಸಿದ್ದೇಶ್ವರಪ್ಪಂಗಳವರ ಪವಿತ್ರ ಚರಣಕಮಲಗಳನ್ನು ಎನ್ನರತ್ಕಮಲಗಳಲ್ಲಿ ಸ್ಥಾಪಿಸಿಕೊಂಡು ಕ್ಷೇತ್ರದ ಅಧಿಷ್ಠಾತೃ ದೇವತೆಯಾಗಿರುವಂಥ ಸಂಗಮೇಶ್ವರನ ಪವಿತ್ರ ಚರಣಕಮಲಗಳಲ್ಲಿಯೂ ಸಹಿತ ಅನಂತ ಕೋಟಿ ದೀರ್ಘ ದಂಡ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕ್ತಾ, ಯಾವ ಕಾರ್ಯಕ್ಕೆ ಕಾರಣೀಭೂತರಾಗಿರುವಂತಹ ಯಾರ ಮಾತನ್ನು ಕೇಳಿದ್ರೆ ನಾವೆಲ್ಲರೂ ಸಹಿತ ಅಮರರಾಗ್ತೀವಿ, ಅಂತಹ ಪರಮಪೂಜ್ಯರನ್ನೇ ದಯಪಾಲಿಸಿ ಹೋಗಿರತಕ್ಕಂತಹ ನಮ್ಮ ನಿಮ್ಮೆಲ್ಲರಿಗೆ ಆರಾಧ್ಯ ಗುರುಗಳು ಹಾಗೂ ಪ್ರತಿನಿತ್ಯ ಅಮೃತದ ಸುದೆಯನ್ನು ಉಣಿಸ್ತಕ್ಕಂಥ ಸಾಕ್ಷಾತ್ ಅಮೃತವೇ ಅಮೃತಾನಂದರಾಗಿ ಆಗಮಿಸಿರ್ತಕ್ಕಂಥ ಪರಮಪೂಜ್ಯ ಅಮೃತಾನಂದಪ್ಪಂಗಳವರ ಪವಿತ್ರ ಚರಣಾರವಿಂದಗಳಲ್ಲಿಯೂ ಸಹಿತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕ್ತಾ, ಈ ಭೂಮಿಯಲ್ಲೇ ಜನ್ಮವನ್ನು ತಾಳಿ ಚಡ್ಚಣದಿಂದ ಚಿಂಚಲಿಯವರೆಗೆ ತಮ್ಮ ಜ್ಞಾನದ ದೀಪವನ್ನು ಬೆಳಗತಕ್ಕಂಥ ಪರಮಪೂಜ್ಯ ಚಿಂಚಲಿಯ ಗುರುದೇವಾಶ್ರಮದ ಒಡೆಯರಾಗಿರುವಂಥ ಸಿದ್ಧಪ್ರಸಾದ ಮಹಾಸ್ವಾಮೀಜಿಗಳಲ್ಲಿ ಸಹಿತ ಶರಣಾರ್ಥಿಗಳನ್ನ ಅರ್ಪಿಸ್ತಾ, ಇಲ್ಲಿವರೆಗೂ ನಿಮ್ಕಿಂತ ಮೊದಲು ನನಗೆ ಭಾಳ ಥಂಡೆತ್ತಿತ್ತು. ಕೆಳಗೆ ಕೂತಾಗೂ ನಡಗಾಕತ್ತಿದ್ದೆ, ಮ್ಯಾಲೆ ಕೂತಾಗೂ ನಡಗಾಕತ್ತೀನಿ. ಆದರೂ ನಿಮ್ಮೆಲ್ಲರ ಥಂಡಿಯನ್ನು ಬಿಡಿಸಿರ್ತಕ್ಕಂಥ ಆತ್ಮೀಯ ಪೂಜ್ಯರಾಗಿರುವಂಥ ಪರಮಪೂಜ್ಯ ಪ್ರಜ್ಞಾನಂದ ಮಹಾಸ್ವಾಮೀಜಿಗಳಲ್ಲಿ ಸಹಿತ ಅನಂತ ಕೋಟಿ ಶರಣಾರ್ಥಿಗಳನ್ನ ಅರ್ಪಿಸ್ತಾ, ಈ ಭಾಗದ ಅತ್ಯಂತ ಆತ್ಮೀಯ ಪೂಜ್ಯರು, ಮಾರ್ಗದರ್ಶಕರು ಆಗಿರುವಂಥ ಯೋಗಾನಂದ ಪೂಜ್ಯರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಬಸವಾನಂದಪ್ಪಂಗಳವರಲ್ಲಿಯೂ, ಪಟ್ಟದೇವರಲ್ಲಿಯೂ, ತ್ಯಾಗಾನಂದರಲ್ಲಿಯೂ, ಇನ್ನೋರ್ವ ಎಲ್ಲ ಪೂಜ್ಯರಲ್ಲಿಯೂ ಸಹಿತ ಅನಂತ ಕೋಟಿ ಶರಣಾರ್ಥಿಗಳನ್ನ ಅರ್ಪಿಸ್ತಾ, ಪ್ರತಿನಿತ್ಯ ಥಂಡಿಯೊಳಗೆ ಆಗಮಿಸ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಸಹಿತ ಶರಣಾರ್ಥಿಗಳು. ಏನು ಮಾತನಾಡಬೇಕು ಅಂತ ನನಗೇನೂ ಗೊತ್ತಾಗ್ತಾ ಇಲ್ಲ. ಬಹುಶಃ ಚಡ್ಚಣಪ ಅಂತಂದ್ರೆ ಸದ್ಯಕ್ಕೆ ಈಗೀಗ ಒಳಗೆ ಅದಕ್ಕೆ ಚಡ್ಚಣ ಅಂತ ಕರೆದಾರ. ಮೊದಲು ಈ ಗ್ರಾಮಕ್ಕೆ ಏನಂತ ಕರಿತೀರಪ್ಪ ಅಂತ ಕೇಳಿದ್ರೆ ಚಣಕರಾಯನ ಪಟ್ಟಣ ಅಂತ ಕರಿತಾ ಇದ್ರು. ಅದರ ಅರ್ಥ ಏನಪ್ಪ ಅಂತ ಕೇಳಿದ್ರೆ, ಎಲ್ಲಿ ಚಾಣಾಕ್ಷ ಉಳಿತಕ್ಕಂಥ ವ್ಯಕ್ತಿಗಳು ವಾಸ ಮಾಡ್ತಾರಲ್ಲ ಅದಕ್ಕೆ ಚಣಕರಾಯನ ಪಟ್ಟಣ ಅಂತ ಕರಿತಾ ಇದ್ರೆ ವಿನಃ ಮತ್ತೆದಕ್ಕಾಗಿಯೂ ಅಲ್ಲ. ಹಾಗಾಗಿ ಇವತ್ತು ನನ್ನ ಪರಿಸ್ಥಿತಿ ಹೆಂಗಾಗ್ಯದಪ್ಪ ಅಂತಂದ್ರೆ ಜೋಗ್ಯಾರೋಣ್ಯಾಗ ಪಿನ್ನ ಮಾರ್ದಂಗಾಗ್ಯದ. ಜೋಗ್ಯಾರೋಣ್ಯಾಗ ಪಿನ್ನ ಮಾರದಂದ್ರೆ ಗೊತ್ತಾಕ್ಕದ್ರಿವ, ಇರುದ ಜೋಗ್ಯಾರೋಣಿ. ಇನ್ನು ಪಿನ್ನ ತೋತೀರೇನ್ರಿ, ಪುಗ್ಗ ತೋತೀರೇನ್ರಿ, ಬಂದ್ರೆ ಯಾರು ತಗೋಬೇಕ್ರಿ? ಹೌದಲ್ರಿ? ತಾವೆಲ್ಲರೂ ಜ್ಞಾನಿಗಳು, ತಮ್ಮ ಮುಂದೆ ನಮ್ಮ ಮಾತುಗಳು ಯಾವ ಲೆಕ್ಕ? ಅಪೋಳು ಪ್ರತಿನಿತ್ಯ ಅಷ್ಟೇ ಅಲ್ಲ, ಪರಮಪೂಜ್ಯ ಜ್ಞಾನಯೋಗಿ ಸಿದ್ದೇಶ್ವರಪ್ಪಂಗಳವರಿಗೆ ಲೌಕಿಕ ವಿದ್ಯೆದ ಕೊಟ್ಟಿರ್ತಕ್ಕಂಥ ಶ್ರೇಷ್ಠ
ಒಂದು ಹಳ್ಳಿ, ಊರು, ಪಟ್ಟಣ ಯಾವುದಾದ್ರೂ ಇದ್ರ ಅದು ಚಡ್ಚಣ ಅಂತಕ್ಕಂಥದ್ದನ್ನು ತಮ್ಮೆಲ್ಲರಿಗೂ ಸಹಿತ ಗೊತ್ತಿರಬಹುದು. ಯಾಕಪ್ಪ ಅಂತಂದ್ರ ಜಗತ್ತಕ್ಕೆ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಆ ಜ್ಞಾನ ಸೂರ್ಯನಿಗೆ ಅಕ್ಷರ ಅಭ್ಯಾಸವನ್ನ ಮಾಡಿಸಿರ್ತಕ್ಕಂಥ ಊರು, ನನ್ನೂರು ಅಂತ ಹೇಳಬೇಕಾದ್ರೆ ನಮಗೆಲ್ಲ ಎಷ್ಟು ಹೆಮ್ಮೆ ಆಗಬೇಡ. ಅಂಥ ಒಂದು ಊರಿನ ಜನ ನಾವೆಲ್ಲರೂ ಸಹಿತ. ಆದ್ರೆ ಅಂಥ ಮಹಾತ್ಮ ಹೆಂಗ ಬದುಕಿ ಹೋದಪ್ಪ ಈ ಭೂಮಂಡಲ ಮ್ಯಾಲಪ್ಪ ಅಂತಂದ್ರ, ಸಂತರು ಯಾರಿಗಂತ ಕರಿಬೇಕನ್ನೋದನ್ನ ಸಂತ ಪದಕ್ಕ ಬೆಲೆ ಬಂದಿರೋದು, ಸಂತ ಪದಕ್ಕೆ ಶಕ್ತಿ ತುಂಬಿದವರು ಜಗತ್ತಿನೊಳಗೆ ಯಾರಾದ್ರೂ ಇದ್ರ ಅದು ಸಿದ್ದೇಶ್ವರಪ್ಪಂಗಳವರು ಅನ್ನೋದನ್ನ ನಾವೆಲ್ಲರೂ ಸಹಿತ ಅನ್ಕೊಳ್ಬೇಕು. ಯಾರಿಗೆ ಸಂತರು ಅನ್ಬೇಕಪ್ಪ ಅಂತಂದ್ರ ಅನ್ಕೊಳ್ತೀವಿ, ಕೆಂಪು ಬಟ್ಟಿ ಕ್ಯಾಮಿ ಬಟ್ಟಿ ಹುಟ್ಟವ್ರಿಗೆ ಸಂತ ಅನ್ನಬೇಕೇನು, ರಬ್ಬಗೆ ಇವತ್ತು ಪಟ್ಟ ಬಡ್ಕೊಂಡವ್ರಿಗೆ ಸಂತರ ಅನ್ನಬೇಕೇನು, ದಾಡಿ ಜಟಾ ಬಿಟ್ಟವ್ರಿಗೆ ಸಂತರ ಅನ್ನಬೇಕೇನು, ಯಾರಿಗೆ ಸಂತರ ಅನ್ನಬೇಕು? ಎಂಥವ್ರು ಸಂತರು ಅಂತ ಅನಿಸ್ಕೊಳ್ತಾರ. ನಮ್ಮ ದೃಷ್ಟಿ ಒಳಗೆ ಎಂಥವ್ರಿಗೆ ಸಂತರ ಅಂತ ಕರಿಬೇಕಪ್ಪ ಅಂತ ಕೇಳಿದ್ರ ಮರಾಠಿ ಸಂತರು ಬಹಳ ಚೆನ್ನಾಗಿ ಹೇಳ್ತಾರ, ಜೋ ವೃತ್ತಿ ಶಾಂತ ಕರಿ ತೆಂಚೆ ನಾವು ಸಂತ. ಯಾರ ವೃತ್ತಿಗಳು ಶಾಂತ ಆಗ್ಯಾವ, ಯಾರ ಮನಸ್ಸಿನೊಳಗ ದ್ವೇಷ ರಾಗ ಅಸೂಯೆ ಭಾವನೆಗಳಿಲ್ಲ, ಅಂಥವರಿಗೆ ಸಂತರಂತ ಕರಿಬೇಕು, ಅಂಥವರಿಗೆ ಮಹಾತ್ಮರಂತ ಕರಿಬೇಕು. ಅಂಥವ್ರ ಹತ್ರ ಹೋದ್ರೆ ಏನಾಗ್ತದೆ? ಮನಿ ಮಠ ಹೊಲಗಳು ಪರಿವರ್ತನೆ ಆಗೋದು ಅದು ಎರಡನೇ ಮಾತ. ಆದ್ರ ಅಂಥವ್ರ ಹತ್ರ ಪ್ರತಿಯೊಬ್ಬ ವ್ಯಕ್ತಿ ಹೋದಪ್ಪ ಅಂತಂದ್ರ ತಲಿ ಪರಿವರ್ತನೆ ಆಗೋದು ಬಹಳ ಮಹತ್ವದ್ದಲ್ಲ. ಯಾರು ನಿಜವಾದ ಸಂತರದಾರ ಅವ್ರ ಹತ್ರ ಹೋದ್ರ ನಮ್ಮ ಹೃದಯನೇ ಪರಿವರ್ತನೆ ಆಗ್ತದಲ್ಲ, ಅಂಥವ್ರಿಗೆ ಸಂತರಂತ ಕರೀತಾರ. ಏನು ಅಪೋಳ ಆಶೆ ಪಟ್ರು ಜಗತ್ತಿನೊಳಗ? ಏನೇನು ಇಲ್ಲ. ಇಡೀ ಜಗತ್ತಿನ ಕಷ್ಟವನ್ನೇ ತಮಗಿರ್ಲಿ ಅಂತ ಅಂದ್ರು. ಆದ್ರ ಇಡೀ ಜಗತ್ತೆಲ್ಲವೂ ಸಹಿತ ಸುಖವಾಗಿ ಬಾಳಲಿ ಅನ್ನತಕ್ಕಂಥ ಭಾವ ಅವರದು. ಸರ್ವೇ ಜನಃ ಸುಖಿನೋ ಭವಂತು. ಎಷ್ಟು ಚೆನ್ನಾಗಿ ಹೇಳ್ತದೆ ವೇದದ ಮಾತು. ನಾವೊಬ್ಬನೇ ಸುಖವಾಗಿ ಇದ್ರೆ ನಡೆಯಂಗಿಲ್ಲ, ಇಡೀ ಜಗತ್ತಿನೊಳಗಿರ್ತಕ್ಕಂಥ ಎಲ್ಲ ಜನರು ಸುಖವಾಗಿರ್ಲಿ ಅನ್ನತಕ್ಕಂಥ ಬಯಸ್ತಕ್ಕಂಥ ಒಬ್ಬ ಶ್ರೇಷ್ಠ ಮಹಾತ್ಮ ನಮ್ಮ ಮಧ್ಯದೊಳಗಿದ್ರು. ಅಷ್ಟೇ ಅಲ್ಲ, ಬಹಳ ಚೆನ್ನಾಗಿ ಈಶ್ವರ ಸಣಕಲ್ಲವರು ಒಂದು ಸಣ್ಣ ಮಾತನ್ನು ಬರೀತಾರೆ ಕನ್ನಡದೊಳಗ, ಜಗವೆಲ್ಲ ನಗುತ್ತಿರಲಿ ಜಗದಳವು ನಲಗಿರಲಿ. ಎಂಥ ಮಹಾತ್ಮ ಆತ! ಬರೇ ಜ್ಞಾನದ ಸೂರ್ಯ ಜ್ಞಾನವನ್ನ ಅಷ್ಟೇ ಕೊಟ್ಟು ಹೋಗಲಿಲ್ಲ, ಬೇಕಾದವರು ಬೇಕಾದ್ದು ಬೇಡಲಿ ಎಲ್ಲವನ್ನ ಕೊಡ್ತಕ್ಕಂಥ ಶಕ್ತಿ ಜ್ಞಾನಯೋಗಿ ಅಪ್ಪಗಳವರ ಹತ್ರ ಇತ್ತು. ಅಂತ ಮಹಾನ್ ಪೂಜ್ಯರು. ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಅಂತ ಕರಿತೀವಲ್ಲ, ಈ ಭಾಗದೊಳಗ ಇಡೀ ಭಾರತ ದೇಶದೊಳಗೆಲ್ಲ ಅಡ್ಡಾಡಿರ್ತಕ್ಕಂಥ ಮಹಾನ್ ಪೂಜ್ಯರು ಎಲ್ಲೆಲ್ಲಿ ಹೋಗ್ತಿದ್ರಲ್ಲ ಅವೆಲ್ಲ ಪುಣ್ಯ ಭೂಮಿಯಾಗಿ ಪರಿವರ್ತನೆ ಆಗ್ತಿದ್ವಿ ವಿನ ಅವ್ಯಾವೂ ಸಹಿತ ಊರುಗಳಾಗಿ ಉಳಿತಾ ಇರಲಿಲ್ಲ. ಅಂತ ಒಂದು ಶಕ್ತಿ ಪರಮಪೂಜ್ಯ ಸಿದ್ದೇಶ್ವರ ಅಪ್ಪಂಗಳವರ ಹತ್ರ ಇತ್ತು. ಆದ್ರ ಅವರಿಷ್ಟು ಸುಂದರವಾಗಿ ಬದುಕಿದ್ರು. ಆದ್ರೆ ಹೋಗೋ ಮುಂದೆ ಏನು ಕೊಟ್ಟಿಲ್ಲ ಅಂತ ನಮಗೆ ಕೊರಗಿತ್ತು ಖರೆ. ಆದ್ರೆ ಇವತ್ತು ನನಗೆ ಖುಷಿ ಅನ್ನಿಸ್ತದ, ನಮ್ಮೆಲ್ಲರಿಗೂ ಖುಷಿ ಅನ್ನಿಸ್ತದ. ಅವರೇನು ಬಾಹ್ಯ ಸಂಪತ್ತನ್ನ ಕೊಟ್ಟು ಹೋಗದೇ ಇರ್ಬೋದು ಖರೆ, ಆದ್ರೆ ಇಡೀ ಜಗತ್ತಕ್ಕೆ ಅಮೃತ ಪಾನವನ್ನ ಮಾಡ್ತಕ್ಕಂಥ ಶ್ರೇಷ್ಠ ಅಮೃತಾನಂದ ಗುರುಗಳಿಗೆ ಕೊಟ್ಟಿದಾರಲ್ಲ, ಅದಕ್ಕಿಂತಲೂ ಇನ್ನೇನು ನಮಗೆ ದಯ ಪಾಲಿಸ್ಬೇಕಾಗಿತ್ತು. ಅದು ನಾವೆಲ್ಲರೂ ಸಹಿತ ಇವತ್ತು ಪಡ್ಕೊಂಡಿರ್ತಕ್ಕಂಥ ಒಂದು ಶ್ರೇಷ್ಠ ಭಾಗ್ಯ. ಅದನ್ನ ನಾವು ಧನ್ಯರು ಅಂತ ಹೇಳ್ಕೊಳ್ಬೇಕು. ಬಹಳ ಚೆನ್ನಾಗಿ ಹೇಳ್ತಾರ ಸಮರ್ಥ ರಾಮದಾಸರು, ಯಾವಾಗಪ್ಪ ಮನುಷ್ಯ ಜನ್ಮ ಸಾರ್ಥಕ ಆಗ್ತದೆ? ನಮಗ್ ಕೇಳಿದ್ರೆ ನಾವು ಅಂತಿದ್ವಿ, ನಮ್ಮಪ್ಪ ಜೋಪಡಿ ಒಳಗೆ ಹೋದ್ರಿ, ನಾ ಚಲೋ RCC ಬಿಲ್ಡಿಂಗ್ ಕಟ್ಟಿನಿ, ನನ್ನ ಜನ್ಮ ಸಾರ್ಥಕ ಆಯ್ತು ಅಂತ ಹೇಳ್ಕೊಳ್ತೀವಿ. ನಮ್ಮವ್ಗ ಒಂದು ಗುಂಜಿ ಬಂಗಾರ ಕಾಣಲಿಲ್ಲ, ನಾ ಕೈಯಾಗ ಕೊಳ್ಳಾಗ ರಗಡ್ ಬಂಗಾರ ಮಾಡ್ಕೊಂಡಿನಿ, ನನ್ನ ಜನ್ಮ ಸಾರ್ಥಕ ಆಯ್ತು ಅಂತ ನಾವು ಅನ್ಕೊಳ್ತೀವಿ.
ಅನ್ಕೊಳ್ತೀವೋ ಇಲ್ರಿ? ಹಾದಿಗೊಂದು ಹೊಲ ಇರಲಿಲ್ಲ ಖರೆ, ಆದ್ರೆ ನಾ ಬಂದ ಬಳಿಕ ಹಾದಿಗೊಂದೊಂದು ಹೊಲ ಹಿಡ್ದ ನನ್ನ ಜೀವನ ಸಾರ್ಥಕ ಆಯ್ತು ಅಂತ ಅನ್ಕೊಳ್ತೀವಿ. ಆದ್ರೆ ಸಮರ್ಥರು ಬಹಳ ಚೆನ್ನಾಗಿ ಹೇಳ್ತಾರ, ಯಾವಾಗ ಮನುಷ್ಯ ಜನ್ಮ ಸಾರ್ಥಕ ಆಗ್ತದಪ್ಪ ಅಂತ ಕೇಳಿದ್ರೆ, ಪ್ರಭಾತೆ ಮನಿರಾಮ ಚಿಂತಿತ ಜಾವ, ಪುಡೇ ವೈಖರಿ ರಾಮ ಆದೀವದಾವ, ಸದಾಚಾರ ಹಾತೋರ ಸಾಂಡೂ ನಯೇತೋ, ಜನಿತೋಚಿ ತೋಮಾನವಿದನ್ಯ ಹೋತೋ. ಯಾವಾಗ ಮನುಷ್ಯ ಜನ್ಮ ಸಾರ್ಥಕ ಆಗ್ತದಪ್ಪ ಅಂತ ಕೇಳಿದ್ರ, ಯಾರು ಸದಾಚಾರವನ್ನ, ಯಾರು ಸನ್ಮಾರ್ಗವನ್ನ, ಯಾರು ಸತ್ಸಂಗವನ್ನ ಆಯುಷ್ಯ ತುಂಬಾ ಮಾಡ್ತಾರಲ್ಲ, ಅಂಥವ್ರ ಜನ್ಮ ಸಾರ್ಥಕ ಆಗ್ತದೆ ವಿನಃ ಮತ್ಯಾರ ಜನ್ಮನೂ ಸಹಿತ ಸಾರ್ಥಕ ಆಗೋದಿಲ್ಲ. ಅವಾಗ ಮನುಷ್ಯ ಜನ್ಮ ಸಾರ್ಥಕ ಆಗ್ತದ. ಅಂತ ಜನ್ಮ ನಮಗೆ ಭಗವಂತ ಕೊಟ್ಟಾನಪ್ಪ ಅಂತ ಕೇಳಿದ್ರೆ ಎದಕ್ಕೆದಕ್ಕಾಗಿಯರೇ ಕಳೆಯೋದು ಅಲ್ಲ. ಕನ್ನಡದೊಳಗೆ ಒಬ್ಬ ಕವಿ ಬಹಳ ಚೆನ್ನಾಗಿ ಹೇಳ್ತಾನ, ಫಲ ಬಿಟ್ಟ ಮಾವು ಬಾಗುತ್ತದೆ. ಏನೇನು ಗೊತ್ತಿಲ್ಲ, ಒಂದು ಸುಂದರವಾಗಿರ್ತಕ್ಕಂಥ ಮಾವಿನ ಹಣ್ಣನ್ನು ಕೊಟ್ಟಿರ್ತಕ್ಕಂಥ ಒಂದು ಶ್ರೇಷ್ಠ ಗಿಡ ಫಲ ಬಿಟ್ಟ ಮಾವು ಬಾಗುತ್ತದೆ, ತೆನೆ ಹೊತ್ತ ಭತ್ತ ಬಾಗುತ್ತದೆ, ಗೊನೆ ಬಿಟ್ಟ ಬಾಳೆ ಬಾಗುತ್ತದೆ. ಎಷ್ಟು ಚೆನ್ನಾಗಿ ಹೇಳ್ತಾನ ಆತ. ಒಳ್ಳೆ ಸುಂದರವಾಗಿರ್ತಕ್ಕಂಥ ಹಣ್ಣುಗಳು, ರುಚಿಕಟ್ಟವಾಗಿರ್ತಕ್ಕಂಥ ಹಣ್ಣಿದ್ರೂ ಸಹಿತ ಎಂದೂ ಮಾವಿನ ಗಿಡ ಸೆಟದ ನಿಂತಿಲ್ಲ. ಹಣ್ಣಾಗಿರ್ತಕ್ಕಂಥ ಗಿಡ ಬಾಗಿ ನಿಂತದ. ತೆನೆ ಬಿಟ್ಟ ಭತ್ತ ಬಾಗುತ್ತದೆ. ಇಡೀ ಭತ್ತವನ್ನು ತುಂಬಿಕೊಂಡಿರ್ತಕ್ಕಂಥ ತೆನೆ ಬಿಟ್ಟಿರ್ತಕ್ಕಂಥ ಭತ್ತ ಬಾಗಿರ್ತದೆ. ಗೊನೆ ಬಿಟ್ಟ ಬಾಳೆ ಬಾಗುತ್ತದೆ. ಗೊನೆಯನ್ನು ಬಿಟ್ಟಿರ್ತಕ್ಕಂಥ ಬಾಳಿ ಗಿಡ ಅದನ್ನೂ ಸಹಿತ ಬಾಗ್ತದ. ಆದ್ರ ಪುಗ್ಶೆಟ್ಟೆ ದೇಹ ಮಾತ್ರ ಬೀಗ್ತದ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಏನೇನು ಇಲ್ಲ ಆದ್ರೆ ಪುಗ್ಶೆಟ್ಟೆ ದೇಹ ಮಾತ್ರ ಕೆಬಣ ತಿಂದವ್ರಂಗ ಶಟದ ನಿಲ್ತದೋ ಇಲ್ಲ ರೀ? ವಿಚಾರ ಮಾಡಬೇಕು ನಾವೆಲ್ಲರೂ ಸಹಿತ. ಪರಮಾತ್ಮ ಏನೇನು ಬೇಡಪ್ಪ, ಏನೇನು ಬೇಡ ನಮಗ, ಏನು ಕೊಡು ಅಂತ ಬಸವಣ್ಣವರು ಬಹಳ ಚೆನ್ನಾಗಿ ಹೇಳ್ತಾರ. ಎಡ ಪಾದದಲ್ಲೊದ್ದರೆ ಬಲದ ಪಾದವ ಹಿಡಿವೆ, ಬಲದ ಪಾದದಲ್ಲೊದ್ದರೆ ಎಡದ ಪಾದವ ಹಿಡಿವೆ. ತ್ರಾಹಿ ತ್ರಾಯಿ ತಪ್ಪೆನ್ನದು, ಕ್ಷಮೆ ನಿನ್ನದು, ಕೂಡಲ ಸಂಗಮ ದೇವ ನಿಮ್ಮ ಕರುಣೆಯ ಕಂದ ನಾನು. ಸದ್ಗುರುನಾಥ, ನೀವೊಂದು ವೇಳೆ ನಾನಿಂದ ಎಡದ ಪಾದ ಶ್ರದ್ಧಾ ಭಕ್ತಿಯಿಂದ ಹಿಡಿದ್ರೆ, ನೀವೊಂದು ವೇಳೆ ನನಗೆ ಒದ್ಯಪ್ಪ ಅಂತ ಕೇಳಿದ್ರೆ ಮತ್ತೋಗಿ ಬಲದ ಪಾದ ಹಿಡಿತೀನಪ್ಪ. ಬಲದ ಪಾದಲಿಂದಲೂ ಸಹಿತ ನನ್ನನ್ನು ನೀನು ದೂರ ಸರಿಸಿದಿ ಅಂತಂದ್ರೆ ಮತ್ತೆ ಎಡದ ಪಾದ ಹಿಡಿತೀನಪ್ಪ. ತಪ್ಪೆನ್ನದು, ಕ್ಷಮೆ ನಿನ್ನದು. ನೀ ಕರುಣಾಮೂರ್ತಿಯಪ್ಪ, ಕ್ಷಮಿಸುವಂತ ಶ್ರೇಷ್ಠ ಕರುಣಾಮಯಿ. ಅದಕ್ಕಾಗಿ ತ್ರಾಹಿ ತ್ರಾಹಿ, ಕಾಪಾಡಪ್ಪ ಭಗವಂತ ನನ್ನನ್ನ. ಎಷ್ಟು ಚೆನ್ನಾಗಿ ಬೇಡ್ಕೊಳ್ತಾರ. ಆದ್ರ ಈಗಿನ ಕಾಲದೊಳಗೆ ನೋಡಬೇಕು, ಎಲ್ಲದ ಕರೆ ಭಗವಂತ ಎಲ್ಲ ಕೊಟ್ಟಾನ ಕರೆ, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಪ್ರೀತಿ ಮಾಡ್ತಕ್ಕಂಥ ಹೃದಯ ನಮ್ಮ ಹತ್ರ ಇಲ್ಲಲ್ರಿ. ಇದೆ ಏನ್ರಿ ನಮ್ಮ ಹತ್ರ? ಅಪೋಳು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು, ಎಲ್ಲ ಕಡೆ ಹೇಳೋರು. ವಿನೋಬಾ ಭಾವೆ ಅವರು ಇಡೀ ಭಾರತ ದೇಶ ತುಂಬ ಎಲ್ಲ ಸುತ್ತಿ ಬಂದ ಬಳಿಕ ವಿನೋಬಾ ಭಾವೆ ಅವರಿಗೆ ಎಲ್ಲರೂ ಕೂತ್ಕೊಂಡು ಕೇಳಿದ್ರಂತ, ಇಡೀ ಭಾರತ ಭ್ರಮಣವನ್ನೇ ಮಾಡಿ ಬಂದ್ರಿ ಭೂದಾನ ಚಳವಳಿಯಲ್ಲಿ, ಏನು ಕಾಣ್ತು ನಿಮಗೆ ಭಾರತ ದೇಶದೊಳಗ ಅಂತ ಕೇಳಿದ್ರ ವಿನೋಬಾ ಭಾವೆಯವರು ಅಂದ್ರಂತ, ಏನಿಲ್ಲ, ಭಾರತ ದೇಶದೊಳಗ ಉಳ್ಳಾಕ ಕಡಿಮೆ ಇಲ್ಲ, ತಿನ್ನಾಕ ಕಡಿಮೆ ಇಲ್ಲ, ಸಾಕಷ್ಟು ಜನ ಶ್ರೀಮಂತರಾಗಿದಾರ. ಆದ್ರೆ ಏನು ಮಾಡೋದ್ರು, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಪ್ರೀತಿ ಮಾಡತಕ್ಕಂತ ಹೃದಯನೇ ಒಣಗಿ ಹೋಗ್ಯದ. ಯಾವ ಶ್ರೀಮಂತಿಕೆ ತಗೊಂಡು ಏನು ಮಾಡೋನು ಅಂತ ವಿನೋಬಾ ಭಾವೆ ಅವರು ಆ ನೆರೆದಿರ್ತಕ್ಕಂಥ ಎಲ್ಲ ಮಹಾತ್ಮರಿಗೆ ಹೇಳಿದ್ರಂತ. ನಮ್ಮ ಹತ್ರ ವಿನಯ ಪ್ರೀತಿ ಮಾಡ್ತಕ್ಕಂಥ ಹೃದಯ ಬರಬೇಕಲ್ರಿ. ನಾವು ಸಣ್ಣವರಿದ್ದಾಗ ಸಾಲಿಗೆ ಹೋದಿವಪ್ಪ ಅಂತ ಕೇಳಿದ್ರ ಆಗಿನ ಕಾಲ ಚಾರಣೆನೋ ಎಂಟಣೆನೋ ಯಾರೇ ಅಜ್ಜ ಅಜ್ಜಿ ಅವ್ವ ಅಪ್ಪ ಯಾರೇ ಕೊಟ್ಟಿರಪ್ಪ ಅಂತ ಕೇಳಿದ್ರೆ ಚೊಣ್ಣಿ ಕಿಶದಾಗ ಇಟ್ಕೊಂಡು ಸಾಲಿಗೆ ಹೋಗಿ ಕುಂತು ಬಳಕ
ರೆಸ್ಟಿಗೆ ಅದಕ್ಕೆ ಇದಕ್ಕೆ ಬಿಟ್ಟು ಬಳಕ ಹೊರಗೆ ಬಂದ ಬಳಕ ಅಂಗಡಿಗೆ ಹೋಗಿ ಏನು ತಗೊಳ್ತಿದ್ದೀವ್ರಿ? ಏನು ತಗೊಳ್ತಿದ್ದೀವ್ರಿ? ಸಾಲಿದು ಕಲ್ತಿರಿಲ್ರಿ? ಏನು ತಗೊಳ್ತಿದ್ದೀವ್ರಿ? ಏನು ತಗೊಳ್ತಿದ್ರಿ? ಈಗ ನಂಗೆ ಕುರ್ಕುರಿ ಸಿಕ್ತಿದ್ದುರೇ? ಏನ್ರಿ ಸಿಕ್ತಿದ್ದು ಏನ್ರಿ? ಏನೇನು ಇಲ್ಲ. ಭಾಳ ಆದ್ರೆ ಶೇಂಗಾದ ಕಾಳ, 1-4 ಕಾಳು ಪುಟಾಣಿ, ಬೆಲ್ಲ, ಖಜೂರಿ, ಇಷ್ಟು ಬಿಟ್ರೆ ಏನೇನು ಸಿಕ್ತಿದ್ದಿಲ್ಲ. ಅದು ನಿಮ್ಮ ಕಾಲ. ಇನ್ನು ನಾವು ಸಾಲಿ ಕಲಿ ಮುಂದೆ ನಮಗೆ ತಿಳಿ ಹೊತ್ನ್ಯಾಗ ಒಂದಿಟ್ಟು ಪೇಪರ್ ಮಟ್ಟಿ ಅಂತ ಬರ್ತಿದ್ದು. ನಿಂಬಿಗೋಳೆ, ಸಣ್ಣ ಪೇಪರ್ ಮಟ್ಟಿ, ಕೊಬ್ಬರಿಗೋಳೆ ಇವೆಲ್ಲ ಬರ್ತಿದ್ದು. ಈಗಿಲ್ಲ, ಅವು ನೋಡಕ್ಕೂ ಸಹಿತ ಇಲ್ಲ. ಆ ಚಾರಣೆ 8ನೇ ಕೊಟ್ಟಾಗೂ ಸಹಿತ ಚಾರಣಕ್ಕೆ 4 ಬರ್ತಿದ್ದು ಗುಂಡುಗೋಳೆ. ಒಂದು ವೇಳೆ ಚಾರಣೆ ಕೊಟ್ಟಿವಪ್ಪ ಅಂತಂದ್ರೆ ಒಂದೊಂದೇ ಕೊಬ್ಬರಿ ಗೋಳೆ ಕೊಡ್ತಿದ್ರು. ಒಂದೇ ಚಾರಣೆ ಕೊಟ್ಟು ಒಂದು ಕೊಬ್ಬರಿ ಗೋಳೆ ತಂದಿವಪ್ಪ ಅಂತಂದ್ರೆ ಯಾರೂ ಅಂಗಡಿ ಮುಂದೆ ನಿಂತು ಯಾವ ಹುಡುಗನು ಸಹಿತ ಪಟಕ್ಕನೆ ಬಾಯಿಗೆ ಹಾಕೊಂಡು ತಿಂದು ಬರ್ತಿರ್ಲಿಲ್ಲ. ಕೈಯಾಗ ತಗೊಂಡು ಸಾಲಿಗೆ ಬರ್ತಿದ್ವಿ. ಕೈಯೆಲ್ಲ ಜಿಬಿ ಆಗ್ತಿತ್ತು. ಒಳಗೆ ಕ್ಲಾಸ್ ರೂಮ್ನಾಗ ಬಂದು ಎಲ್ಲ ದೋಸ್ತರಿಗೆ ಕುಂತು ಅವ್ರ ಮುಂದೆ ಪಟಕ್ಕನೆ ಅವ್ರಿಗೆ ನೋಡಂಗ ಒಳಗೆ ಒಳೆ ಹಾಕೊಳ್ತಿದ್ದೀವೋ ಇಲ್ರಿ? ತಿಂದು ಒಳಕ ಅವ ಆತಿದ್ದ, ನನಗೂ ಒಂದು ಸ್ವಲ್ಪ ಕೊಡೋಪ್ಪ. ಅವ ಆತಿದ್ದ, ಮೊದಲೇ ಬೇಡ್ಬೇಕಿಲ್ಲಪ್ಪ, ನನಗೇನು ಗೊತ್ತು, ಇರುದೇ ಚಾರಣೆ ಒಂದೇ ತಂದೆ, ನಾ ತಿಂದೆ ಎಂಜಲಾಗ್ಯದ ಬೇಡ ಅಂತಿದ್ವೋ ಇಲ್ರಿ? ಅವಾಗ ಅವ ಅಂತಿದ್ದ, ಎಂಜಲ್ ಆದ್ರೆ ಏನಾಯ್ತಪ್ಪ, ನಿಂದೇನು ಹಾವಿನ ಇಸ ಏನು ಇರ್ಲ್ಯಾಕ ಕಡ್ದು ಕೊಡು, ನನಗೂ ಸಹಿತ ನಾನು ಅರ್ಧ ತಿತ್ತೀನಿ ಅಂತಿದ್ದ. ವಿಚಾರ ಮಾಡಬೇಕು. ಒಂದು ವೇಳೆ ಹಂಗ ಬಾಯ ಕಟ್ಟತಿ ಕಡ್ದು ಒಬ್ಬರಿಗೆ ಕೊಟ್ಟಿವೇನ್ರಿ? ಸಾಧ್ಯನೇ ಇಲ್ಲ ಹಂಗ ಕೊಡೋದಕ್ಕ. ಅವಾಗ ಬಾಯಾಗಿಂದ ತೆಗೆದು ಹರಕ ಅಂಗಿ ತಂದು ಮೂಲಿ ಹಿಡಿದು ಅದರಾಗ ಒರೆಸಿ ತಿಂದಾನೆಲ್ಲ ಜೊಲ್ಲದೆಲ್ಲ ಹತ್ಯದ ಕರೆ, ಆದರೂ ಹಂಗ ಕೊಡ್ದಾಗ್ತಿಲ್ಲ. ಅದ್ರಾಗ ತೆಗೆದು ಮೂಲ್ಯಾಗ ಹಿಡಿದು ಕಟ್ಟತೆ ಕಡಿದು ದಮ್ಮಂತ ತಗೊಂಡು ಸಣ್ಣದೆಂದೂ ಸಹಿತ ದೋಸ್ತು ಕೊಡ್ತಿರ್ಲಿಲ್ಲ. ಅವಾಗ ಅಂತಿದ್ದ, ನಿನಗೆ ಯಾವಾಗ ಬೇಕತ್ತೋರಪ್ಪ ಅಂತಿದ್ವೋ ಇಲ್ರಿ? ಬಾಳೇನು ಕಿಮ್ಮತ್ತಿನ ವಸ್ತು ಅಲ್ಲ, ಬರೀ ಚಾರಣೆದ ಒಂದು ಪೇಪರ್ ಮಟ್ಟಿ ಕರೆ. ಆದ್ರ ವಿಷ ಇಲ್ಲಪ್ಪ. ನೀ ಕೊಡ್ತಕ್ಕಂಥದ್ದು ಇಬ್ಬರು ಸ್ನೇಹಿತರು ಒಂದು ಹಂಚ್ಕೊಂಡು ತಿನ್ನೋನಂತ ಆ ಹುಡುಗನ ಹತ್ರ ಭಾವ. ಬಂದಿರ್ತಕ್ಕಂಥದ್ದನ್ನು ನಾವು ಒಬ್ಬನೇ ತಿನ್ನಬಾರ್ದಪ್ಪ, ಇಬ್ಬರು ಸೇರಿಸಿ ತಿನ್ನೋಣ ಅಂತಕ್ಕಂಥ ಭಾವ ಆಗಿನ ಮಕ್ಕಳ ಹತ್ರ, ಆಗಿನ ಜನರ ಹತ್ರ ಇತ್ತು. ಆದ್ರೆ ಇವತ್ತು ಬೇಕಾದಷ್ಟು ಭಗವಂತ ಕೊಟ್ಟಾನೆ ಖರೆ, ಆದ್ರೆ ಬಾಗಲ ಕೊಂಡಿ ಹಿಕ್ಕೊಂಡು ಊಟ ಮಾಡ್ತೀವಿ. ಏನ್ ಮಾಡೋದು ನಾವು? ಹೌದಲ್ಲ? ಆದರೆ ಗೊತ್ತಿರಲಿ, ಎಷ್ಟು ಚೆನ್ನಾಗಿ ಇಡೀ ಭಾರತ ದೇಶದ ತುಂಬ ಸಂಸ್ಕಾರ ಕಲಿಸಿ ಹೋದರು ಸಿದ್ದೇಶ್ವರಪ್ಪಂಗಳವರು. ಏನು ಸಂಸ್ಕಾರ! ಎಂಥ ಸಂಸ್ಕಾರವನ್ನ ಬಿತ್ತಿ ಹೋದ್ರು ಅಪ್ಪುಗಳು. ನೋಡಬೇಕು, ಅವರು ಬಿತ್ತಿರ್ತಕ್ಕಂಥ ಸಂಸ್ಕಾರ ಊರುಗಳು. ಬೇಕಾದ ಊರಿಗೆ ಹೋಗ್ಲಿ ಎಲ್ಲರೂ ಎದೆ ತಟ್ಟಿ ಹೇಳ್ತಾರ, ನಾವು ಸಿದ್ದೇಶ್ವರಪ್ಪಗಳಿಗೆ ನೋಡಿವಿ, ಸಿದ್ದೇಶ್ವರಪ್ಪಳ ಪ್ರವಚನ ಮುಂದೆ ಕೂತು ಕೇಳಿವಂತ ಎಲ್ಲರೂ ಹೇಳುವಂತ ಧೈರ್ಯ, ಅಂತ ಸಂಸ್ಕಾರ ಅಪ್ಪುಗಳು ಎಲ್ಲ ನಾಡಿನೊಳಗೆ ಬಿತ್ತಿ ಹೋಗಿದಾರ. ಅದು ಅಪ್ಪುಗಳು ಮಾಡಿರ್ತಕ್ಕಂಥ ಒಂದು ಶ್ರೇಷ್ಠ ಕಾಯಕ. ಸಂತರು ಈ ಜಗತ್ತಿನೊಳಗ ಸ್ವಂತಕ್ಕಾಗಿ ಬದುಕದವರಲ್ಲಾರಿ, ಅವರು ಪರಹಿತಕ್ಕಾಗಿ ಬದುಕದವರು. ಅಂತಹ ಸಾಲಿನೊಳಗೆ ಕಾಯ ವಾಚ ಮನಸ ನಡೀತಕ್ಕಂತಹ ಕೆಲಸವನ್ನ, ನಡೀತಕ್ಕಂತಹ ಮಾರ್ಗದೊಳಗ ನಮ್ಮೆಲ್ಲರನ್ನ ಕರೆದುಕೊಂಡು ಹೋಗತಕ್ಕಂಥ ಮಹಾನ್ ಗುರುಗಳು ನಮ್ಮೆಲ್ಲರಿಗೂ ಸಿಕ್ಕಿದಾರ. ವೇದದೊಳಗೆ ಒಂದು ಮಾತು ಬರ್ತದ, ವಯಂ ಅಮೃತಶ್ಯ ಪುತ್ರ. ನಾವೆಲ್ಲರೂ ಸಹಿತ ಯಾರಪ್ಪ ಅಂತ ಕೇಳಿದ್ರ ಅಮೃತಶ್ಯ ಪುತ್ರ. ನಾವ್ಯಾರು ಸಾಯಕ ಬಂದವರಲ್ಲ, ಬದುಕಾಕ ಬಂದವರು. ಹೆಂಗ ಬದುಕಾಕ ಬಂದವರಪ್ಪ ಅಂತ ಕೇಳಿದ್ರ ಅಮರರಾಗಿ ಬದುಕಾಕ ಬಂದವರು. ಆದ್ರ ಆ ಅಮರತ್ವವನ್ನು ಪಡಿಬೇಕಾಗಿತ್ತಪ್ಪ ಅಂತ ಕೇಳಿದ್ರ ಏನು ಮಾಡಬೇಕಾಗಿತ್ತಪ್ಪ ಅಂತ ಕೇಳಿದ್ರ ಅಮೃತಶ್ಯ ಪುತ್ರ, ಅಮೃತವನ್ನ ಪಾನ ಮಾಡಬೇಕು. ಅಂತಹ ಅಮೃತ ತುಲ್ಯವಾಗಿರ್ತಕ್ಕಂಥ ಮಾತುಗಳನ್ನು ತಾವೆಲ್ಲರೂ ಸಹಿತ ಪ್ರತಿನಿತ್ಯ ಕೇಳ್ತಾ ಇದ್ರಿ. ನಾವು ಬಂದ ಬಳಿಕ ಎಲ್ಲರೂ ಹಿಂಗೆ ಮಾಡಿರ್ಬೇಕು. ಎಲ್ಲಿಯೂ ಸ್ವಾಮಿಗಳು ಬಂದ, ಯಾರಿಗೊತ್ತೀವಿ ಅಂತ ಮಾಡಿದ್ರೆ ಇಲ್ರಿ? ಇಲ್ರಿವ ಮಾಡಿಲ್ರಿ? ದಿನ ಅಪ್ಪಗಳು ಎಂಥ ಚಂದ ಹೇಳ್ತಿದ್ರು. ಎಲ್ಲಿಯೂ ಬಂದು ಯಾರಿಗೊತ್ತು ಸ್ವಾಮಿಗಳು ಒಮ್ಮೆ 3 ಬಂದಾವ ಅಂದಿಲ್ರಿ? ಇವ ನೀವು ಅಂದಿಲ್ಲ ಅಂದ್ರು ನಮಗೆ ಗೊತ್ತಾಗ್ತದ್ರಿ.
ಹೌದಲ್ರಿ? ನಿಮ್ಮ ಮಾರೇನೆ ಹೇಳ್ತಿತ್ತು, ನಾವು ಬಾಲ್ ಬಂದ ಬಳಕ ಒಂದಾರ ನಾವು ಅಂತಿದ್ರಿ ಖರೆ. ಆದ್ರೆ ಏನ್ ಮಾಡೋದು, ಏನು ಅನ್ನಕ್ಕೂ ಬರುದಿಲ್ಲ. ಆಗ್ಲೇ ಏನು ಹೇಳಿ ಹೊಕ್ಕಾರ ಯಾಕೆ ಬಿಡು ಅಂತೇಳಿ ಹೇಳೋ ತಾತ್ಪರ್ಯ ಏನಪ್ಪಾ ಅಂತ ಕೇಳಿದ್ರೆ, ನೀವನ್ನೋದಲ್ಲ, ಸಿದ್ದೇಶ್ವರ ಅಪ್ಪುಗಳ ಪ್ರವಚನ ಇದ್ದಾಗೂ ಸಹಿತ ಜನ ಹಾಗೆ, ನೀವಲ್ಲ ನಾವು ಹಾಗೆ ಅಂತಿದ್ವಿ. ಅಪ್ಪುಗಳು ಪ್ರವಚನ ಹೇಳ್ತಿದ್ರು, ನಾವೆಲ್ಲ ಕೆಳಗೆ ಕೂತಾಗ ಯಾರೇ ದೊಡ್ಡವ್ರು ಬಂದ್ರಪ್ಪ ಅಂತಂದ್ರೆ ಬೇಕಾದಂಥ ದೊಡ್ಡವ್ರು ಬಂದಾರಂತೇಳಿ ನಿರೂಪಕರು ಭಾಳ ಚೆನ್ನಾಗಿ ಹೇಳ್ತಿದ್ರು. ಕರೆ ಯಾವ ದೊಡ್ಡವ್ರಿ ಅವರು ನಮಗೆ? ಹೌದಲ್ರಿ? ಭಾಳ ಚೆನ್ನಾಗಿ ಹೇಳಿದ್ರು ಗುರುಗಳು. ಮೊದಲಿಗೆ ಪ್ರತಿನಿತ್ಯ ಅಮೃತ ಕುಡಿಯೋರು ಇವತ್ತು ನಾವು ಮಜ್ಜಿಗೆ ಕುಡ್ಸಾಕತ್ತೀವಂತ, ಬರೆಯೋರು ಮಜ್ಜಿಗೆಯರೇ ಅಂತ ಒಂದು ಸ್ವಲ್ಪ ವಿಶೇಷವಾಗಿ ಹೇಳಿದಾರ. ಏನು ಇಲ್ಲ, ನಮ್ಮ ಮಾತುಗಳು ಏನಪ್ಪ ಅಂತ ಕೇಳಿದ್ರೆ, ಪ್ರತಿಯೊಬ್ಬ ಮಹಾತ್ಮ ಯಾವಾಗ ದೊಡ್ಡವ್ರು ಆಗ್ತಾರಪ್ಪ ಅಂತ ಕೇಳಿದ್ರೆ ಬಹಳ ಚೆನ್ನಾಗಿ ಒಂದು ವಾಕ್ಯವನ್ನು ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು, ಕಾಡಸಿದ್ದೇಶ್ವರ ಅಪ್ಪುಗಳು. ಯಾರಿಗೆ ದೊಡ್ಡವರು ಅಂತ ಅನ್ಬೇಕಪ್ಪ ಅಂತ ಕೇಳಿದ್ರೆ, ಯಾರ ಹತ್ರ ನಾವು ಹೋದ್ರ ಅವರಿಂದ ನಾವು ದೊಡ್ಡವ್ರು ಆಗ್ತೀವಲ್ಲ, ಅವ್ರಿಗೆ ದೊಡ್ಡವ್ರು ಅಂತ ಕರಿಬೇಕು. ನಾವು ಅವ್ರ ಹತ್ರ ಹೋಗಿ ನಾವು ಸಣ್ಣವ್ರು ಆಗ್ತೀವಪ್ಪ ಅಂತಂದ್ರೆ ಅವರೆಂದೂ ದೊಡ್ಡವರಲ್ಲ. ವಿಚಾರ ಮಾಡಬೇಕು. ಸಿದ್ದೇಶ್ವರ ಅಪ್ಪುಗಳ ಹತ್ರ ಬೇಕಾದವರು ಬರಲಿ, ಅವರೆಲ್ಲರಿಗೂ ಸಹಿತ ದೊಡ್ಡವರನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಆ ದೊಡ್ಡತನಕ್ಕೆ ಇತ್ತೆ ವಿನಃ ಮತ್ಯಾರಿಗೂ ಸಹಿತ ಜಗತ್ತಿನೊಳಗೆ ಇರಲಿಲ್ಲ. ಅದಕ್ಕಾಗಿ ಅವರು ದೊಡ್ಡವರು. ಅಂತಹ ಜ್ಞಾನ ಯೋಗಿಗಳು, ಅಂತಹ ಪರಮಪೂಜ್ಯರ ಗರಡಿ ಒಳಗೆ ಬೆಳೆದಿರತಕ್ಕಂಥ ಪರಮಪೂಜ್ಯ ಅಮೃತಾನಂದಪ್ಪುಗಳು ನನಗೂ ಸಹಿತ ಗುರುಗಳು. ಗೊತ್ತಿರಲಿ ನಿಮಗೆ, ನಾನು ಸಹಿತ ಇದೇ ಈ ಚಡ್ಚಣದ ಸಂಗಮೇಶ್ವರ ಕಾಲೇಜಿನೊಳಗೆ 2011 ಮತ್ತು 12ನೇ ಸಾಲಿನೊಳಗೆ ಒಂದು ನಾಟಕದ ನಿಮಿತ್ತವಾಗಿ ಇಲ್ಲಿ ಬಂದಿದ್ದೆ. ನಾ ಬಂದ ತಕ್ಷಣ ಆ ಸ್ಕೂಲ್ ಒಳಗೆ ನೋಡಿದೆ. ಬಹುತೇಕ ಸರ್ಗಳು ಯಾರಾದ್ರೂ ಇದ್ದು ಗೊತ್ತಿರಬೇಕು. ಆ ಒಂದು ಕಾಲೇಜಿಂದ ಎಲ್ಲಿಂದ ಬಂದಿರಿ, ಎಲ್ಲಿಯವರು ನೀವು, ಮತ್ತೆ ನಮ್ದೆಲ್ಲ ಇತಿಹಾಸ ತೆಗಿಬೇಡ್ರೆ. ಬಂದಿದ್ವಿ. ಆ ಬಂದು ಎಳಾಗ ಆ ವಿಶೇಷವಾಗಿರ್ತಕ್ಕಂಥ ಆ ಸ್ಕೂಲ್ ಒಳಗೆ, ಕಾಲೇಜಿನೊಳಗೆ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಆ ಕಾರ್ಯಕ್ರಮಕ್ಕೆ ನನಗೆ ಯಾವ ಪಾತ್ರ ಕೊಟ್ಟಿರಪ್ಪ ಅಂತ ಕೇಳಿದ್ರೆ, ಬಂದ ತಕ್ಷಣ ನನಗೆ ಈ ಸ್ಟೇಜ್ ಮೇಲೆ ಕೂತು ಬಳಕ ನೆನಪಾಯಿತು. ಯಾವ ನಂದು ಪಾತ್ರ ಇತ್ತಪ್ಪ ಅಂತ ಕೇಳಿದ್ರೆ, ಚೆನ್ನಮ್ಮನ ನಾಟಕದೊಳಗೆ ಬ್ರಿಟಿಷರ ಪಾತ್ರ ಮಾಡಿದ್ದೆ ರೀ ನಾ, ಆ ಥ್ಯಾಕ್ರೇನ್ ಪಾತ್ರ. ಇದ್ರೊಳಗೆ ಬಂದಿದ್ದೆ. ಇವತ್ತು ಸಹಿತ ನನಗನ್ನಿಸ್ತು, ಇಷ್ಟೆಲ್ಲ ಜನ ಕೂಡಿದಾರ, ಎಲ್ಲಿ ಇಷ್ಟೆಲ್ಲ ಮಹಾತ್ಮರು ಅದಾರ, ಇವತ್ತು ಎಲ್ಲಿ ಬ್ರಿಟಿಷರಂಗೆ ನನಗೂ ಹೊಡೆದು ಓಡಿಸೋ ಪದ್ಧತಿ ಬರಬಾರದು ಅಂತ ಬೇಗನೆ ಮುಗಿಸ್ತೀನಿ. ಹಾಗಾಗಿ ವಿಶೇಷವಾಗಿ ತಾವೆಲ್ಲರೂ ತಾಯಂದಿರು ಬಹಳ ಚೆನ್ನಾಗಿ ಈ ಚನಕರಾಯನ ಪಟ್ಟಣದ ಜನ ಎಷ್ಟು ಚಾಣಾಕ್ಷತನದಿಂದ ಎಷ್ಟು ನೀಟಾಗಿ ಅಪ್ಪುಗಳ ಪ್ರವಚನವನ್ನು ಏರ್ಪಡಿಸಿ ಪ್ರತಿನಿತ್ಯ ಶ್ರವಣ ಮಾಡ್ತಾ ಇದ್ದಿರಲ್ಲ. ಇವತ್ತು ನನಗನ್ನಿಸ್ತದ, ನಾನಂತರೂ ಹಿಂದೆ ಮಲ್ಲಿಕಾರ್ಜುನ ಅಪ್ಪುಗಳು ಸಿದ್ದೇಶ್ವರ ಅಪ್ಪುಗಳ ಪ್ರವಚನ ಇದ್ದಾಗ ನಾನು ಈ ಊರಿಗೆ ಬಂದಿಲ್ಲ, ನೋಡಿಲ್ಲ. ಆದರೆ ಇವತ್ತು ನನಗನ್ನಿಸ್ತದ, ಚನಕರಾಯನ ಪಟ್ಟಣಕ್ಕೆ ಹೆಸರು ಬಂದಿದ್ದಕ್ಕೂ ಸಹಿತ ಈ ಕಾರ್ಯ ನೋಡಿ ಸಾರ್ಥಕ ಆಯ್ತೇನಪ್ಪ ಅನ್ನೋ ಹಾಗ ನನಗಿವತ್ತು ಅನ್ನಿಸ್ತು. ಬಹಳ ಖುಷಿ ಆಯಿತು. ಹಾಗಾಗಿ ಹೆಚ್ಚಿಗೆ ಏನನ್ನೂ ಮಾತನಾಡದೆ ಪ್ರತಿನಿತ್ಯ ತಾವೆಲ್ಲರೂ ಸಹಿತ ಶ್ರದ್ಧಾ ಭಕ್ತಿಯಿಂದ ಅಪ್ಪಗಳ ಪ್ರವಚನವನ್ನು ಕೇಳಿ ನಾವು ನೀವೆಲ್ಲರೂ ಸಹಿತ ಧನ್ಯರಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಸಹಿತ ನಮಸ್ಕಾರ. ಗುರವೇ ಸರ್ವಲೋಕಾನಾಂ ವಿಸಜಯ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಪ್ರಾತಸ್ಮರಣೀಯರು ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಗಳನ್ನ ಸ್ಮರಿಸಿಕೊಂಡು, ಈ ಶತಮಾನದ ಸಂತರು ನಡೆದಾಡುವ ಮಾತನಾಡುವ ಸದ್ಗುರು ಸಿದ್ದೇಶ್ವರಪ್ಪಗಳವರ ಅಡಿದಾವರಲ್ಲಿ ಶರಣಾರ್ಥಿಯನ್ನು ಹೇಳುತ್ತಾ, ಸಂಗಮನಾಥನ ಸನ್ನಿಧಿಗೂ ಹಣೆಮಣಿದು ಈ ಕಾರ್ಯಕ್ಕೆ ಕಾರಣೀಭೂತರಾದ ಪೂಜ್ಯ ಅಮೃತಾನಂದಪ್ಪಗಳ ಆದಿಯಾಗಿ ಎಲ್ಲ ಪೂಜ್ಯರಲ್ಲಿಯೂ ಶರಣಾರ್ಥಿಯನ್ನು ಹೇಳುತ್ತಾ, ಮಾತೆಯರಲ್ಲಿಯೂ ಎಲ್ಲ ಹಿರಿಯರಲ್ಲಿಯೂ ಶರಣಾರ್ಥಿಗಳು. ಬಹುಶಃ ಇಬ್ಬರು ಗುರುಗಳು ಹೇಳಿ ಮುಗಿಸಿಬಿಟ್ಟಿದ್ದಾರೆ. ಎಲ್ಲ ಮೊದಲು ಪ್ರವಚನ ಹೇಳುವವರು ದೇವರು ಕಂಡಂಗೆ ಕಾಣ್ತಾರತ್ರಿ, ಎರಡನೇದವರು ಮನುಷ್ಯರು, ಕೊನೆಗೆ ನೀವೇ ತಿಳ್ಕೊರಿ ಯಾರತ್ತೆ ನಾವು.
ಏನೋ ಇಬ್ಬರು ಅಕ್ಕ ತಂಗಿಯರು ತವರು ಮನೆಗೆ ಬಂದಿದ್ದಾರತ್ರ, ಒಂದೇ ಮನೆಯವರು. ಅವರು ಬಂದಿದ್ದರು, ಮನೆಯೊಳಗೆ ನೀರಾಗಿದ್ದು. ತಾಯಿ ಹೇಳಿದಳು, ಹೋಗಿ ಇಬ್ಬರು ಕೂಡ ಮಾತಾಡ್ಕೊತ ಹೋಗಿ ನೀರು ತೊಗೊಂಬರಿ ಅಂತ ಹೇಳಿದರು. ಆಯಿತು ಅಂಥೇಳಿ ಇಬ್ಬರು ಒಂದೊಂದು ಕೊಡ ತೊಗೊಂಡು ಸ್ವಲ್ಪ ದೂರ ಸೀದು ಬಾವಿತ್ತು, ಹೋಗಿ ತಾವು ನೀರು ತುಂಬಿಕೊಂಡು ಹೋಗುತ್ತಾನ ಅಕ್ಕ ಮಾತಾಡ್ದಳಂತಾರೆ. ಬರಾಕರು ಅಕ್ಕನೇ ಮಾತಾಡ್ದಳತ್ತ. ತಂಗಿಗೆ ಸಿಟ್ಟು ಬತ್ತತ್ತ. ಬರೀ ನಿನ್ನ ಮನೆ ವಿಷಯ ಹೇಳಿ ನನ್ನ ಮನೆ ವಿಷಯ ಯಾರು ಕೇಳ್ತಾರೆ ಹೇಳಿ ಎತ್ತಿ ಕೊಡ ಒಗದಾಡ್ತಾರೆ ಅಲ್ಲೇ ಡಮ್ ಅಂತ ಹೇಳಿ. ಮತ್ತು ಮುಗಿದ ಮ್ಯಾಗ ಮುಂದೆ ಏನು ಹೇಳಿದ್ರಿ ಇರಲಿ. ಬಹುಶಃ ಇದು ಪುಣ್ಯದ ಭೂಮಿ. ದೀಪಾವಳಿ ಹಬ್ಬ ಆಯಿತು ಅಂತಂದ್ರೆ ಬಹುಶಃ ಇಲ್ಲೆಲ್ಲ ದೀಪ ಹತ್ತೇವೆ ನೋಡ್ರಿ. ಇನ್ನೂ ಚಡಚಣದಲ್ಲಿ ದೀಪ, ಇನ್ನೂ ದೀಪಾವಳಿ ನಡೆದೈತಿ ಅಂತ. ಅದನ್ನೆಲ್ಲ ನೆರವೇರಿಸಿದವರು ಪೂಜ್ಯ ಬುದ್ಧಿಜೀವರು ಅದನ್ನು ಹಾಕಿ ಕೊಟ್ಟರು. ಅಪ್ಪಳ ಕುರಿತಾಗಿ ಭಾಳ ಹೇಳೋದು ಹತ್ತಲ್ಲ ಚರ್ಚೆನ ಜನರಿಗೆಲ್ಲ. ಯಾಕಂದ್ರೆ ಅಪ್ಪಳು ಇಲ್ಲೇ ಇದ್ದವರು. ನಾವು ಶಾಲೆ ಕಲಿಯುವಾಗ ಕಟಗೇರ್ ಸರ್ ಇದ್ದರು, ಇಂಗ್ಲೀಷ್ ಹೇಳ್ತಿದ್ರು, ಈಗಿಲ್ಲ ಅವರು. ಬಹುಶಃ ಅವರೊಂದು ಮಾತನ್ನು ಹೇಳ್ತಿದ್ರು, ಅಪ್ಪಳು ಹೆಂಗಿದ್ದರು ಅಂತೇಳಿ. ಇಲ್ಲಿ ಮಸಳಿ ಮಡ ಅಂತ ಐತಿ, ಅಪ್ಪಳು ಇರೋದು ಒಂದೇ ಡ್ರೆಸ್ಸ. ಅದೇ ಕಲ್ಲು ಮರಿ ಆಗಿ ಅದೊಂದು ಬಟ್ಟೆ ಹಿಂಡ್ಕೊಂಡು ಒಕ್ಕೊಂಡು ಅದೇ ಬಟ್ಟೆ ಹಾಕೊಂಡು ಬರ್ತಿದ್ರಂತ ಅಪ್ಪಗಳು. ಅದನ್ನು ಆಗಿನ ಕಾಲಕ್ಕೆ ಕೇಳಿದ್ದೇವೆ ನಾವು. ಹಾಗೆ ಅಂಥ ಪುಣ್ಯಭೂಮಿ ಇದು. ಇಲ್ಲಿ ಎದಕ್ಕೂ ಕೊರತಿಲ್ಲ, ಹಣಕ್ಕೆ ಕೊರತಿಲ್ಲ, ಊಟಕ್ಕೆ ಕೊರತಿಲ್ಲ, ಎದಕ್ಕೂ ಕೊರತಿಲ್ಲ. ಅದು ಯಾರಿಂದ ಅಂದರೆ ಸದ್ಗುರು ಸಿದ್ದೇಶ್ವರ ಅಪ್ಪಗಳಿಂದ ಅಂತ ನಾನು ಹೇಳ್ತೀನಿ. ಬಹುಶಃ ಎಲ್ಲ ಕಡೆ ದೀಪ ಕೂಡ ಆರಿದ್ರು, ಇನ್ನೂ ಚರ್ಚೆಗಳು ಆರಿಲ್ಲ. ಜ್ಞಾನ ದೀಪ ಇದು. ಅಪ್ಪಗಳು ನನ್ನ ಮಾತನ್ನು ಹೇಳ್ತಿದ್ರು. ಒಂದು ಊರಲ್ಲಿ ಪ್ರವಚನ ನಡೆಯಿತು. ಅಪ್ಪಳಿಗೆ ಆರಾಮ್ ತಪ್ಪಿತು, ನೆಗಡಿ ಸ್ವಲ್ಪ ಜ್ವರ ಬಂದಿದ್ದು. ಅಪ್ಪಳು ಹೇಳಿ, ನಾಳೆ ಪ್ರವಚನ ಹೇಳಿಬಿಟ್ರಪ್ಪ, ತಾವು ರೆಸ್ಟ್ ಮಾಡಿರಿ ಅಂತ ಹೇಳಿದೆವು ನಾವು. ಅಪ್ಪಳು ಅದಕ್ಕೊಂದು ಮಾತನ್ನು ಹೇಳಿದರು. ಅಲ್ಲೋ, ದಿನಾಲು ನೀವು ಊಟ ಮಾಡ್ತಿಲ್ಲ ಅಂತ ಕೇಳಿದ್ರು. ಹೌದ್ರಿ. ದಿನಾಲು ಪೂಜೆ ಮಾಡ್ತಿಲ್ಲ. ಹೌದ್ರಿ. ಪ್ರವಚನ ಅಂದ್ರೆ ಪೂಜೆ ಇದ್ದಂಗೆ, ಅದು ತಪ್ಸಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಅಪ್ಪಗಳು. ಅಷ್ಟು ಆರಾಮಿಲ್ಲ ಕೂಡ ಬಂದು ವೇದಿಕೆ ಮೇಲೆ ಸೈಡ್ ಕೂತು ಕೇಳ್ತಿದ್ರು. ಅಷ್ಟು ಅಪ್ಪಗಳು ಪ್ರವಚನ ಅಂದ್ರೆ ಪೂಜೆ ಅಂತತ್ತಿದ್ರು. ಆ ಪೂಜೆಯನ್ನು ಇಲ್ಲಿ ಅಮೃತಾನಂದ ಶ್ರೀಗಳು ನೆರವೇರಿಸಾರಂತ ನನಗನ್ನಿಸ್ತೈತಿ. ಇಲ್ಲಿ ಇಂಥ ಜ್ಞಾನಿಗಳು ಅಪ್ಪಗಳ ಜೀವನ ಎಷ್ಟು ಸುಲಭ ಇತ್ತು. ಸುಮ್ಮನೆ ಸಾಮಾನ್ಯ ಅವರ ಒಂದೊಂದು ಉದಾಹರಣೆ ಕೊಟ್ಟು ನಿಮ್ಗೆ ಹೇಳ್ತೀನಿ ನಾನು. ಇಂಥ ಥಂಡಿ ದಿನಕ್ಕೆ ಅಪ್ಪಗಳು ವಾಯು ವಿಹಾರ ಮುಗಿಸಿ ಲಸಿಕಿನ ಜಾವದಲ್ಲಿ ಬರ್ತಿದ್ದರು ವಿಜಯಪುರದಲ್ಲಿ. ಜ್ಞಾನವಾಶ್ರಮದ ಒಳಗೆ ಬಂದ ಗೇಟ್ ಹತ್ತಿರ ಬಂದರು. 100 ಜನ ನಿಂತಿದ್ದರು. ಬಸಲಿಂಗಪ್ಪಗಳು ಎಲ್ಲರೂ ಕೂಡ ಇದ್ದರು. ಆಗ ಒಬ್ಬ ಅಜ್ಜ ಬಂದ. ಅಪ್ಪಗಳ ಚಳಿ ಭಾಳ ಐತ್ರಿ, ಇದೊಂದು ಗರಂ ಸೂಟ್ರ್ ತೊಗೋರಿ ಅಪ್ಪಗಳ ಅಂಥೇಳಿ ತೊಗೊಂಬಂದ. ಅಪ್ಪಗಳು ಎಷ್ಟು ಚೆನ್ನಾಗ್ಯದಲ್ಲ, ಚಲೋ ತಂದು ಎಷ್ಟು ಕೊಟ್ರಿ ಎಲ್ಲವೂ ಕೇಳಿದರು. ಅಪ್ಪ ಅದು ಏನೇ ಇರ್ಲಕ್ಕೆ ಮೊದಲೇ ಹಾಕೋರಿ ಅಂದವ. ಚಳಿ ಭಾಳ ಐತಿ ಹಾಕೋರಿ ಅಂದಾಗ ಆಗ ಅಪ್ಪಗಳು ಒಂದು ಮಾತನ್ನು ಹೇಳಿದರು, ಬೇಡ ನೀನೇ ಹಾಕು ಅಂತ ಕೊಟ್ಟರು. ನೀವು ಹಿಂಗೆ ಮಾಡ್ತಿರ್ತ ನಾ 2 ತಂದಿನಂದ ಅವನು, ಆ ಕಂಪ್ನಿನು. ಯಾಕೆ ಅಪ್ಪಗಳು ಹೆಂಗಿರ್ತಾರೆ ಭಕ್ತರಿಗೆ ಗೊತ್ತಿರಲ್ಲನು, ಎಲ್ಲ ಗೊತ್ತಿತ್ತು. ಅದಕ್ಕೆ 2 ತಂದಿನ. ಎಲ್ಲದ ನೋಡ್ರಿ ಒಳಗೆ ಹಾಕೊಂಡಿನಂದ. ಗುಂಡಿ ಬೀಜ ತೋರಿಸೋ ಒಳಗೆ ಹಾಕೊಂಡಿದ್ದ. ಅಂಥದ್ದು ಸೇಮ್ ಕಲರ್ ತಂದಿದ್ದ. ನೀವು ಮಾಡ್ತಿರ್ತ ಗೊತ್ತಿದ್ದೆ ನಾ ತಂದೆನು, ನೀವು ಸೀದಾ ಹಾಕೋರಿ ಅಂದ. ಅಪ್ಪಗಳು ಜ್ಞಾನಿಗಳವರು. ಅವ್ರ ಬದುಕೇ ಒಂದು ಇದು ಅದ್ಭುತ. ಏನಂದ್ರಂದ್ರೆ ಅದು ಹಗಲತ್ತು ಹಾಕೋ, ಇದು ರಾತ್ರಿ ಹಾಕೋ ಹೋಗಂದ್ರೆ ಅವರು ಮುಟ್ಲಿಲ್ಲ. ಅವರು ಅವಾಗ ಗಾಬರಿ ಆದ. ಮುಂದೆ ಏನು ಮಾತಾಡಬೇಕು ತಿಳಿಲಿಲ್ಲ. ಇದು ಹಗಲು ಹಾಕೋ ರಾತ್ರಿ ಹಾಕೊಂಡ್ರೆ ಅಪ್ಪ ನಿಮಗೆ 2 ನೀನೇ ಹಾಕೋ ಹೋಗತ್ತು ಕಳಿಸೋರು. ನಾವಾಗಿದ್ರೆ ಪುಣ್ಯಾತ್ಮ ಚಲೋ ಆಯ್ತಪ್ಪ. ನಾನು ನಿನ್ನೆ ಹಿಡಿದು ನೆನೆಸ್ತಿದ್ದೆ, ತಂದೆ ಎತ್ತಿತ್ತು, ನಾನು ಯಾರ ಥರ ತಂದಿದ್ದೆ, ಪುಣ್ಯ ದೇವರು ಬಂದಂಗೆ ಬಂದು ತಾಯಿಲಿ ಮೊದಲತ್ತ ಹಾಕೊಂಡು ನಾವು ಕೂಡ್ತೇವೆ ಅಂದ್ರೆ ಅಪ್ಪಗಳು ಬದುಕು ಹೆಂಗಿತ್ತು ಅಂತ. ಆಗ ಅಪ್ಪಗಳಿಂದ ನಾವು ಎಷ್ಟು ದಿನ ಇದ್ದೇವೆ ಅನ್ನೋದು ಬರೀ ಒಂದು ಕನಸಾತ್ ಅನ್ನಿಸ್ತೈತಿ. ಹಾಗೆ ಅಪ್ಪಗಳು ಒಂದು ಸಮಯ ಕೂಡ ಅವರು ಕಳೀಲಿಲ್ಲ, ಅಷ್ಟು ಮಹತ್ವವನ್ನು ಕೊಡ್ತಿದ್ರು. ಬೆಳಗಿನ ಜಾವ ಚಾಲು ಆಯ್ತಂದ್ರೆ ನಗಿಸ್ತಾ ಇದ್ದರು ಅಪ್ಪಗಳು. ಅವರು ಒಂದು ಚರಿಗೆ, ಆ ಚರಿಗಿನ ಒಂದು ಬಟ್ಲ ಇತ್ತಿದ್ದು, ಬಿಸಿನೀರು ಕುಡಿತಿದ್ರು. ಅದನ್ನು ತೆಗೆದು ಹಿಂಗೆ ಹಿಡಿತಿದ್ರು. ಇನ್ನಾದ್ರೂ ನೀವು ಇಟ್ಟು ನೋಡಿರ್ಬೇಕಾರ, ಬಿಸಿನೀರು ಚರಿಗೆ ಮ್ಯಾಗ ಒಂದು ಬಟ್ಲ ಹಾಕಿಟ್ಟು ತೆಗೆದ್ರೆ ಎಷ್ಟು ಡಿಸೈನ್ ಚಂದ ಡಿಸೈನ್ ಇರ್ತೈತೆ ಅದ್ರ ಮ್ಯಾಗ ನೀರಿಂದು.
ಎಂಥವ್ರು ಫೋಟೋ ತೆಗಿತಿರೋ ಇಂಥ ಫೋಟೋ ತೆಗೀರಿ ಅಂತ ಅವ್ರ ಅಪ್ಪ ನಮಗೆ. ಅದು ನಿಸರ್ಗ ಪ್ರೀತಿ ಅವ್ರಿಗೆ. ನಿಸರ್ಗ ಅಂದ್ರೆ ಪೂಜೆ ಅಂದ್ರೇನು, ನಿಸರ್ಗದ ಪೂಜೆ ಮಾಡ್ಬೇಕಂತ ಅಪೋದ ಇಚ್ಛಾ. ಅಂಥ ಜ್ಞಾನಿಗಳು ಇಲ್ಲೆಲ್ಲ ಸಾಲಿ ಕಲ್ತವ್ರು ಅಪ್ಪಗಳು. ಚಡಚಣ ಜನ ಅಂದ್ರೆ ಅಪ್ಪಗಳಿಗೆ ಭಾಳ ಪ್ರೀತಿ. ಅನೇಕರು ಎಲ್ಲ ಅಪ್ಪೋ ಜೊತೆ ಒಡನಾಡಿದವರೆಲ್ಲ. ಅಂಥಲ್ಲಿ ಬಹುಶಃ ಪ್ರವಚನ ನಾವೇನು ಹೇಳಕ್ಕೆ ಬಂದವರಲ್ಲ, ನಾವು ಎಂದು ಹೇಳಿದವರು ಅಲ್ಲ, ಗುರುಗಳನ್ನು ನೋಡಕ್ಕೆ ಬಂದವರು ಅಷ್ಟೇ ಅಲ್ಲ. ನಿಮ್ಮಲ್ಲೇನೋ ವಿಶೇಷ ಪ್ರಸಾದ ಅಂತ ಮುತ್ತಿನವ್ರು ಪ್ರಸಾದ ಮಾಡಿಸ್ತಾರೆ, ದಿನ ಒಂದು ಐಟಮ್ ಬೇರೆ ಅಂದರು. ಅದಕ್ಕಾಗಿ ಬಂದೇವ್ರು ನಾವು 3 ಮಂದಿ. ಕೊನೆ ಕೂತಾರಲ್ರಿ ನಿಮ್ಮ ಗುರುಗಳು, ನಡ್ರಿ ಹೋಗೋಣ ಅಂದ್ರೆ ಅವರು. ಚಲೋ ಆಯ್ತಂದೆ. ನಾವು ನಮ್ಮ ಜೀವನ ಅದಕ್ಕೆ ಹಾವಿನಾಳ ಕಲ್ಲಯ್ಯೊಂದು ವಚನವನ್ನು ಹೇಳ್ತಾನೆ. ಹಗಲು ಹಸಿವೆಗೆ ಕುದಿದು ಇರುಳು ನಿದ್ರೆಗೆ ಕುದಿದು ಉಳಿದಾವ ಹೊತ್ತಲ್ಲಿ ಅಸನ ವ್ಯಸನಕ್ಕೆ ಕುದಿದು ನಿಮ್ಮ ನರಿಯದ ಪಾಪಿ ನಾನಯ್ಯ, ನಿಮ್ಮ ನರಿಯದ ಕರ್ಮಿ ನಾನಯ್ಯ, ಮಹಾಲಿಂಗ ಕಲ್ಲೇಶ್ವರ ಅಗಸ ನೀರೊಳಗಿದ್ದು ಸತ್ತ ತೆರನಂತಾಯಿತ್ತು ಎನ್ನ ಮುಕುತಿ ಅಂತ ಹೇಳಿದ್ರು ನೋಡ್ರಿ. ನಮ್ಮ ಜೀವನ ಎದಕ್ಕೆ ಹೊಂಟೈತಿ? ಊಟಕ್ಕೆ. ನಮ್ಮದಂದ್ರೆ ಎಲ್ಲರೂ ಮತ್ತು ನಮಗೆ ಅಟ್ಟೆ ತಿಳ್ಕೊಂಡ್ರಿ ನೀವು. ಅವ್ರದ್ದೇನು ನಡೆಸ್ಯಾರ ನಮ್ಮದೇನಿಲ್ಲ ನೀವು ತಿಳ್ಕೊಂಡು, ನಿಮ್ಮದು ನಮ್ಮದೆಲ್ಲ ಹೇಳ್ತಾರೆ. ಹಗಲು ಹಸಿವೆಗೆ ಕುದಿದು ಇರುಳು ನಿದ್ರೆಗೆ ಕುದಿದು ಉಳಿದಾವ ಹೊತ್ತಲ್ಲಿ ಅಸನ ವ್ಯಸನಕ್ಕೆ ಕುದಿದು. ಇದೆಲ್ಲ ಜಗತ್ತು ದೇವರದೈತಿ, ಒಂದು ಕ್ಷಣಾದರೂ ನೆನೆಸು ಅಂಥೇಳಿ ಆ ಮಹಾತ್ಮನ ಮಾತನ್ನು ಹೇಳ್ತಾನೆ. ಆಗ ಅಪ್ಪಗಳ ಬದುಕ ನೋಡ್ಬೇಕು ನಾವು, ಎಷ್ಟು ಅದ್ಭುತ ಬದುಕ ಅವ್ರದ್ದು. ಒಮ್ಮೆ ಏನಾಗಿತ್ತು ಅಂದ್ರೆ ಅಫ್ಜಲ್ಪುರದಲ್ಲಿ ಪ್ರವಚನ ಐತ್ರಿ. ಗುರುಗಳೊಂದು ವಚನ ಹೇಳಿದಾರಲ್ಲ, ಮಧ್ಯದಾಗಿದ್ದವರು, ಜಗವೆಲ್ಲ ನಗುತ್ತಿರಲಿ ಜಗದಳವು ಏನಾಗಿರಲಿ, ನಾನಕ್ಕು ಜಗವಳಲು ನೋಡಲ ಹುದೆ. ಅದ್ಭುತ ಮಾತನ್ನು ಹೇಳಿದರು. ಆಗ ಅಫ್ಜಲ್ಪುರದಲ್ಲಿ ಪ್ರವಚನ ಇತ್ತು. ಅದು 3 ಅಂತಸ್ತು ಇತ್ತರಪ್ಪ ಬಿಲ್ಡಿಂಗ್. 60-62 ಪ್ಲಾಟ್ಫಾರ್ಮ್ ಮ್ಯಾಗ ಏರು ಇಳಿಬೇಕು ದಿನಕ್ಕೆ. ಒಮ್ಮೆ ಏರು ಇಳಿದ್ರೆ 120. ಅಪ್ಪಗಳು ಮ್ಯಾಲೆ ಹೋಗಿದ್ರು. ಅವರು ಬೆಳಿಗ್ಗೆ 9 ಗಂಟೆ ಪ್ರಸಾದ, ಸಾಯಂಕಾಲ 5 ಗಂಟೆ ಪ್ರಸಾದ. ಸಾಯಂಕಾಲ ಇತ್ತು, 5 ಎಲ್ಲ ತಟ್ಟೆ ಮುಂದೆ ಇಟ್ಟಿದ್ದೇವೆ. ಅಪ್ಪಗಳು ಕೂತರು, ಎಲ್ಲ ತಾವೇ ನೀಡ್ಕೊತಿದ್ರು, ನಾವ್ಯಾರು ನೀಡ್ತಿರ್ಲಿಲ್ಲ. ಸುಮ್ಮ 5 ಇಟ್ಟಿವಿ, ತಾವೆಲ್ಲ ನೀಡ್ಕೊಂಡು ಸುಮ್ಮ ಕೂತರು ಕೈ ಹಿಡ್ಕೊಂಡು. ನಾವು ಒಂದು ಇಬ್ಬರೇ ಕೂರ್ತಿದ್ದೇವೆ. ಯಾಕಪ್ಪ ಪ್ರಸಾದ ಮಾಡಲ್ರಿ, ಏನಾಯಿತು ಅಂತ ಕೇಳ್ತಿದ್ದೇವೆ. ಇಬ್ಬರು ಮಾತಾಡ್ತಿದ್ದೇವೆ. ಸುಮ್ಮನೆ ಕೂತರು. ಅಪ್ಪಗಳ ಪ್ರಸಾದ ರೀ, ಸಣ್ಣ ದಿನ ಮೇಲೆ ಹೇಳ್ಬೇಕ್ರೆ ಅದು ಹಿಂಗೆ ಕೈ ಮಾಡಿದ್ರು. ಹಿಂಗೆ ಕೈ ನಮಗೇನು ಗೊತ್ತಾಗೋದು, ನಿಮ್ಗೇನು ಗೊತ್ತಾಯ್ತಾನು? ನಿಮಗೂ ಇಲ್ಲೇ ಅವರು ಸೊನ್ನೆನೂ ಹೇಳ್ತಿದ್ರು. ಹೇಳಿದ್ರು, ನಮಗೇನು ತಿಳಿಲಿಲ್ಲರಿ ಅದು. ಹಿಂಗೆ ಮಾಡಿದ್ರು. ಕೇಳಿಸ್ದ ನಿಮ್ಗೆ ಅಂದರು. ಏನು ಕೇಳಿಸಲ್ರಿ ನಮಗಂದೇನು. ಯಾಕೆ ಸೂಕ್ಷ್ಮ ಇದ್ದರೆ ಗೊತ್ತಾಗಬೇಕಲ್ಲ. ಈ ಕಂಪ್ನಿಗೆ ಜೋಗಿ ಹೇಳೋದು ಕೇಳಿಸೋದಿಲ್ಲ, ಇನ್ನೇನು ಸೂಕ್ಷ್ಮ ಎಣಿಸ್ಬೇಕು. ಆಗ ಅಪ್ಪಗಳು ಹೇಳಿದರು, ತೆಳಗ ಆಕಳ ಯಾಕೆ ಒದರ್ಲಿಕ್ಕತ್ತೈತಿ. ತೆಳಗ ಆಕಳಿತ್ತು. ಅವ್ರು ಊಟ ಮಾಡಲಿಲ್ಲ, ಹಿಂಗೆ ಕೂತಿದ್ರು. ನಾವು ಈ ಯಾಕೆ ಒದರ್ತು ಮರ ಎಂದೆ. ಒಳಗೆ ಮನಸ್ಸಿನ ಹೊರ ಅನ್ನುವಂಗಿಲ್ಲ ರೀ. ಆಯ್ತರಪ್ಪ ಹೋಗ್ತೀನಿ ರೀ, ಹೋಗಿ ನೋಡ್ತೀನಿ ರೀ. ಇಲ್ಲ ಬಾ ಇಲ್ಲ ಅಂದ್ರೆ ಮತ್ತೆ ಅದಕ್ಕೆ ಮೇವು ನೀರು ಹಾಕ್ಯಾರ ನೋಡಿ, ನೀನೇ ಹಾಕಿ ಬಾ ಅಂದರು. ಹೂರಂದೆ. ಶಿವಾಯ ನಮ್ಮ ಇದೊಂದು ಸೇವೆ ಸಿಕ್ತು ನನಗಂದೆ. ಕೆಳಗೆ ಇಳಿದು ಬಂದ. ರೇಟ್ 62 ರೂಪಾಯಿ. ಕೆಳಗೆ ಇಳಿದು ಬಂದೆ. ಅವ್ರ ರೈತ ಮೊಬೈಲ್ ನೋಡ್ಕೋತ ಕೂತಿದ್ದ. ಪುಣ್ಯಾತ್ಮ ಅಂದೆ. ಯಾಕ್ರಿ ನೀವು ಯಾಕೆ ಬಂದ್ರಿ, ಏನಾಯ್ತಂದ. ಆಕಳು ಒರ್ಲಿಗತ್ತದ ನೋಡೋಕೆ ಬರ್ದಿಲ್ಲ. ಅಪ್ಪ ಏನು ಹೇಳಿದ್ರಿ ಮ್ಯಾಲ, ನೀನೇ ಹೋಗಿ ನೀರು ಕುಡಿಸು, ನೀನೇ ಮೇವು ಹಾಕತ್ತ ಹೇಳಿದ್ರು. ನಾ ಹೋಗಿ ಅವನಿಗೆ ಬೈದೆ. ಮತ್ತು ಕೇಳಿಸತ್ತ ಸಾವಕಾಶ ಬೈದೆ ಅವನಿಗೆ. ನಂದ ಮೇವು ಹಾಕಬಾರ್ದ, ಮತ್ತು ಆಕಳು ಒದಲಾಗತ್ತದ ಗೊತ್ತಾಗಲ್ಲ ನಿನಗೆ. ಅಪ್ಪ ಊಟ ಮಾಡಾರ ಹಂಗೆ ಕೂತಾರ ಗೊತ್ತಾಗಲ್ಲ ಅಂತ ಹೇಳಿದೆ. ಮೇವು ತಿನ್ನೋದ್ರೆ ನೀರು ಕುಡ್ದ ಹೇಳ್ರಿ ಹಂಗೆ ಒದರ್ತದ ಅಂದವ. ಪುಣ್ಯಾತ್ಮ, ನೀವು ಒದ್ರದ್ರೆ ನಮಗೆ ಒದರಿಸ್ತೀವೋ ಅಂದೇನ. ಹೋಗಿ ಕಣಿಕೆ ತೋತು ಹುಲ್ಲಿಲ್ಲ. ಮತ್ತು ಎಲ್ಲಿದ ಮೇವ ಅಲ್ಲಿದ ತರಬೇಕ್ರಿ ಅಂದವ. ಎಲ್ಲಿ ಹೊಲ್ದಾಗಿತ್ತು. ಅಲ್ಲ ಪುಣ್ಯಾತ್ಮ ಅಂದೆ. ಇದು ಒಳ್ಳೆ ಆಯ್ತಲ್ಲಪ್ಪ, ಅಪ್ಪಳಿದ್ರೆ ಪ್ರಸಾದ ಮಾಡಲ್ರು, ಇವರೇ ಕಾಡಕತ್ತ ಅಂದೇವಿ. ಏನಾಯ್ತು ಕೊನೆಗೆ ಹೇಳ್ದ, ನೋಡು 7 ನಡಿ ಹೋಗು, ಹುಲ್ಲು ತರ ನಡಿ ಪಟ್ನ ಇಬ್ರು ಕೂಡ ಹೋಗೋಣ. ಏನು ಬ್ಯಾಡ್ರಿ, ಹುಲ್ಲು ತಿಂದ ನೀರು ಕುಡೋದ, ಆ ಕರ ಬಿಡ್ಬೇಕಾಗ್ಯದ, ಅದಕ್ಕೆ ಹಲ್ಲು ಬಿಡಕತ್ತದ ಅಂತ ಹೇಳ್ದಮ್ಮ. ಬಿಡು ಮೊದಲು ಕರ ಅಂದೆ. ಅಲ್ರಿ ಗುರುಗಳು, ನಿಮ್ಗೆ ಹಾಲು ಹಿಡಿದ್ರೆ ಗೊತ್ತಲ್ಲ ಅಂದವ.
ಸಂಜೆ ಕಡೆ ಕರೆ ಬಿಡ್ತಾರೆ, ಮಧ್ಯಾಹ್ನ ಕರೆ ಬಿಡ್ತಾರೆ. ನಂದವ ಪುಣ್ಯಾತ್ಮ ಏನಿರ್ಲಿಕ್ಕೆ ಮೊದಲು ಬಿಡು ಅಂದೆ, 5 ಆಗ್ಯದ ಬಿಟ್ಟು ಬಿಡು ಅಂದೆ. ಆಯಿತು ಅಂತ ಅವನು ಕರ ಬಿಟ್ಟ, ಸಮಾಧಾನ ಆಯಿತು. ಮ್ಯಾಗ ಬಂದೇರಿ ಮತ್ತೆ ಏರಿ ಬಂದು ಕೂತೆ. ಅಲ್ಲಿ ತನ್ನ ಅಪ್ಪಗಳು ಏನು ಪ್ರಸಾದ ಊಟ ಮಾಡಿತ್ತಿಲ್ಲ. ಆಳ್ಯಾಗ ಸಮಾಧಾನ ಆಯ್ತು, ಆಕಳ ಕರು ಎರಡೂ ಸಮಾಧಾನದಾಗ ಪ್ರಸಾದ ಚಾಲು ಮಾಡಿದ್ರು ಅಪ್ಪಗಳು. ಏನು ಮಾಡಿ ಬಂದಿ ಅಂದರು. ಅಲ್ಲಿ ಸುಳ್ಳು ಹೇಳ್ಬೇಕಲ್ಲ, ಸತ್ಯ ಹೇಳಿದ್ರೆ ನನಗೆ ಬಿಡ್ಬೇಕಲ್ಲಲ್ಲಿ. ಇಲ್ರಿ ಮೇವು ತಿಂದತ್ತ, ನೀರು ಕುಡ್ದತ್ತ, ಕರ ಬಿಟ್ಟಿತ್ತಿಲ್ಲ, ಕರ ಬಿಟ್ಟೇವಿ ಅಂತ ಹೇಳ್ದ. ಹಾಂ ಚಲೋ ಮಾಡಿದೆ, ಮತ್ತು ಹಾಲು ಹಿಂಡಿಗಿಂಡೆ ಹೋಗು ಅಂದ್ರೆ ಮತ್ತು ಕೆಳಗೆ ಇಳಿದು ಬಂದೆ ರೀ. ಹಾಲು ಹಿಂಡಿ ಬಿಡ್ತೇವೆ, ಎಲ್ಲ ಕರಿಗೆ ಕುಡಿಸತ್ತೇಳು, ನಮಗೆ ಹಾಲು ಬೇಡ. ಅಪ್ಪಗಳು ಹೇಳಿದರು. ಶಿವಾಯ ನಮ ಅಂದೆ. ಬಂದು ತೆಳಗೆ ಪುಣ್ಯಾತ್ಮ ಹಿಂಡಿ ಬೇಡ ಅಂದೆ. ಏನು ರೀ ಗಳಿಗೆ ಇದೇ ಹೇಳ್ತೀರಿ ಅಂದವ. ನಮ್ಮದಲ್ಲಿ ಕೇಳ್ಬೇಕವ. ಆಯಿತು ಅಂದು ಅಪ್ಪಗಳು ಹಿಂಡಿ ಬೇಡಂದ್ರಪ್ಪ, ಹಿಂಡು ಬಿಡು, ನಾಳೆ ಹಿಂಡು. ಆಯ್ತೈತಿ, ಕರಿಗೆಲ್ಲ ಕುಡಿಸ್ದ. ನಿತ್ಯರು ಮತ್ತೆ ಏನು ಹೇಳಿ ಕಳಿಸೋದು ಏನು ಗತಿ ನಮ್ಮದು. ಮ್ಯಾಗ ಹೇಳ್ಬೇಕು, 120 ಏನು ಹೇಳ್ಬೇಕಲ್ಲ ಪ್ಯಾಟಿಂಗೆಲ್ಲ. ಅಪ್ಪನಿಗೆಲ್ಲ ಗೊತ್ತಿತ್ತವರು. ಯಾಕೆ ಅಡಿಗೆ ಮನೆ ಬರೀ ನಿಂತು ಕೆಲಸ ಮಾಡಂಗವ, ಜರ ಏರು ಇಳಿಸ್ಬೇಕಂತ ನಮಗೆ ಕೆಲಸ ಹಚ್ಚವ್ರು ಅವರು. ಸ್ವಲ್ಪ ನಿಂತು ಮ್ಯಾಲೆ ಹೋದೆ. ಯಾಕೋ ಲೇಟ್ ಮಾಡಿದ್ರಲ್ಲ ಅಂದ್ರೆ ಅಪ್ಪಗಳು. ಮಾತು ಕೇಳಬೇಕು, ಎಂದೂ ಏಕವಚನ ಮಾತಾಡ್ತಿತ್ತಲ್ಲ ಅಪ್ಪಗಳು. ಯಾಕೆ ಲೇಟ್ ಮಾಡಿದ್ರೆ, ಇಲ್ಲರಿ ಸ್ವಲ್ಪ ಅವ್ರಿಗೆ ಮಾತಾಡ್ಕೊತ ನಿಂತಿದ್ದೆ ರೀ, ಅದಕ್ಕೆ ಬಂದೆ. ಕೂಡು ಅಂದರು. ಊಟ ಮುಗಿತು ರೀ. ನಾಳೆ ಹಿಡಿದು ಅದಕ್ಕೆ ಮೇವು ನೀರು ನೀನೇ ಮಾಡ್ಬೇಕಂದ್ರು. ಯಪ್ಪ ಶಿವಾಯನ್ಮ. ಅದೇ 2 ದಿನ ಆಗಿತ್ತು ರೀ ಪ್ರವಚನಕ್ಕೆ ಬಂದು, ತಿಂಗಳಿನ ಸಭೆ ಹೋಗ್ಬೇಕಲ್ಲ, ದಿಕ್ಕೆ ತಪ್ಪ್ರಿ ನಂದು. ಆಗಲಿ ಎಂದೆ ಅಪ್ಪಗಳಿಗೆ. ಆದ್ರೆ ಇಷ್ಟೆಲ್ಲ ಮಾಡಿ ಮತ್ತು ಆಕಳು ಒಯ್ದು ಎಲ್ಲರೂ ಕಟ್ಟಿ ಅಂದ್ರು ಅವರು. ನನಗೆ ಹೇಳಿ, ಇಲ್ಲೇ ಇರಬೇಕು, ಆಕಳು ಇಲ್ಲೇ ಇರಬೇಕು, ಕರನು ಇಲ್ಲೇ ಇರಬೇಕು, ಅದಕ್ಕೆ ಮೇವು ನೀರು ನೀನೇ ಮಾಡ್ಬೇಕಂದ್ರು. ಆಗಲಿ ಪ್ರಭು ಎಂದೆ. ಮತ್ತೆ ಇನ್ನೇನು ಮಾಡೋದ್ರಿ? ಒಂದೆ ಅಂದ್ರೆ ಅಪ್ಪಗಳು ಇದರಿಂದ ಶಿಸ್ತನ್ನು ಕಲಿಸ್ತಿದ್ರು ಅಂತ. ನಮಗೂ ಊಟ ಮಾಡಿ ಸುಮ್ಮನೆ ಕೂಡು ಬಿಡ್ತಿತ್ತಿಲ್ಲ, ಕೆಲಸವನ್ನು ಮಾಡ್ರಿ. ಹಾಗೆ ಬಸವಣ್ಣವ್ರು ಹೇಳ್ತಿದ್ರು ವಚನ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಬರೀ ಹೇಳೋರು ನಾವು ಅದನ್ನು ಚಾಸು ತಪ್ಪದೆ ಮಾಡಿದವರು ಪೂಜೆ ಬುದ್ಧಿಜೀವರು ಅಂತ ನಾ ಹೇಳ್ತೀನಿ. ಅಂತ ಅಪ್ಪಗಳ ಹತ್ರ ಒಂದೊಂದು ಅನುಭವ ಹೇಳ್ಬೇಕಾದ್ರೆ ಬಹುಶಃ ಈ ಜನ್ಮ ಸಾಲುವುದಿಲ್ಲ, ಅಷ್ಟು ಅದ್ಭುತ ಅನುಭವಗಳು. ಮತ್ತು ಯಾವಾಗಾದ್ರೂ ಬಂದಾಗ ನೋಡೋಣ ಅಂತ ಹೇಳ್ತಾ, ಪೂಜ್ಯ ಅಮೃತಾನಂದರು ಕೂಡ ಬಹಳ ಕರುಣಾಮೂರ್ತಿಗಳವರು. ಎಲ್ಲೇ ಇದ್ದಲ್ಲಿ ಬರಬೇಕು ಅಂತ ಹೇಳಿ ಕರೆಸಿ, ನಮ್ಮ ಮಠದ ಕೂತು ಬೇಸರ ಆಗಿರ್ತಾರೆ, ಒಬ್ಬರು ಹುರಿದಲ್ಲಲ್ಲಿ ಇನ್ನು ಎಂತ ನೋಡ್ರಿ ಎಷ್ಟು ಇದು ಅದಲ್ಲಿ. ಅದಕ್ಕೆ ನಿಮ್ಮ ನೋಡ್ಬೇಕಂತ ಬಂದೆ ನಾವು, ಮತ್ತೊಂದು ಏನಿಲ್ಲ, ನಮ್ಮದೇ ಏನಿಲ್ಲ ಅಂತ ಪೂಜ್ಯರ ಪ್ರವಚನ ಅಪ್ಪಗಳವ್ರ ಮುಖಾಂತರವನ್ನು ಮಾಡಿಸ್ತಾರಂತ ಹೇಳ್ತಾ 4 ನುಡಿಯನ್ನು ಗುರುಪಾದಕ್ಕೆ ಅರ್ಪಿಸಿ ತಮ್ಮೆಲ್ಲರಲ್ಲೂ ಶರಣಾರ್ಥಿ.